ಸಾಮಾಜಿಕ ಸಮೂಹಗಳ ವರ್ಗೀಕರಣ ಅಥವಾ ಅವುಗಳ ಪ್ರಕಾರಗಳನ್ನು ಕುರಿತು ಕಳೆದ ತರಗತಿಯಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ವಿ. ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಲ್ಲಿ ಸಮೂಹಗಳು ಅತ್ಯಂತ ಮುಖ್ಯವಾದಂಥವುಗಳು. ಅವುಗಳ ಪ್ರಕಾರಗಳನ್ನು ಅಥವಾ ವರ್ಗೀಕರಣವನ್ನು ಕುರಿತು ಅಧ್ಯಯನ ಮಾಡುವಾಗ ಇವತ್ತು ನಾವು ಅಧ್ಯಯನ ಮಾಡ್ತಕ್ಕಂತಹ ಪ್ರಾಥಮಿಕ ಸಮೂಹಗಳು ಮತ್ತು ಮಾಧ್ಯಮಿಕ ಸಮೂಹಗಳು ಎನ್ನುವ ಹೆಸರನ್ನು ಈ ಮೊದಲೇ ನಾವು ಕೇಳಿದ್ದೀವಿ. ಸಮೂಹಗಳನ್ನು ವರ್ಗೀಕರಣ ಮಾಡುವಂತಹ ಸಂದರ್ಭದಲ್ಲಿ C.H. ಕೂಲೆಯವರು ಪ್ರಾಥಮಿಕ ಸಮೂಹಗಳು ಎನ್ನುವಂತಹ ಒಂದು ಪದವನ್ನು ಮಾತ್ರ ಬಳಕೆ ಮಾಡಿದ್ದಾರೆ. ಅವರೆಲ್ಲಿಯೂ ಮಾಧ್ಯಮಿಕ ಸಮೂಹಗಳು ಅಂತಕ್ಕಂಥದ್ದನ್ನು ಬಳಕೆ ಮಾಡಿಲ್ಲ. ಆದರೆ ಪ್ರಾಥಮಿಕ ಸಮೂಹಗಳಿಗೆ ವಿರುದ್ಧವಾದಂತಹ ಸಮೂಹಗಳು ಎನ್ನುವ ಅರ್ಥದಲ್ಲಿ ಮಾಧ್ಯಮಿಕ ಸಮೂಹಗಳನ್ನು ಸಮಾಜಶಾಸ್ತ್ರಜ್ಞರು ಇಲ್ಲಿ ವರ್ಗೀಕರಣ ಮಾಡಿದ್ದಾರೆ. ಹಾಗಾಗಿ ನಮಗೆ ಇಲ್ಲಿ ಪ್ರಾಥಮಿಕ ಸಮೂಹಗಳು ಮತ್ತು ಮಾಧ್ಯಮಿಕ ಸಮೂಹಗಳು ಎನ್ನುವ ಎರಡು ಪ್ರಕಾರಗಳು ಅತ್ಯಂತ ಮಹತ್ವದ ಒಂದು ಪಾತ್ರವನ್ನು ವಹಿಸುತ್ತವೆ. ಇಲ್ಲಿ ನಾವು ಪ್ರಾಥಮಿಕ ಸಮೂಹಗಳು, ಪ್ರೈಮರಿ ಗ್ರೂಪ್ಸ್ ಅಂತೇಳಿ ಅಧ್ಯಯನವನ್ನು ಮಾಡ್ತೀವಿ. ಈ ಪ್ರಾಥಮಿಕ ಸಮೂಹಗಳು ಎಂತಹ ಒಂದು ಪ್ರಾಧಾನ್ಯತೆಯನ್ನು ಪಡೆದುಕೊಂಡಿವೆ ಅಂತ ಹೇಳಿದ್ರೆ, ಇವುಗಳನ್ನು ಮಾನವ ಸ್ವಭಾವದ ಸಂಪೋಷಣಾ ಶಕ್ತಿಗಳು ಅಂತ ಹೇಳಿ ಕರೀತಾರೆ, ಅಥವಾ ಮಾನವ ಸ್ವಭಾವದ ಸಂಪೋಷಣಾ ತಾಣಗಳು ಅಂತ ಹೇಳಿ ಕರೀತಾರೆ. ಅಂದರೆ ಮಾನವನ ಸ್ವಭಾವವನ್ನು ರೂಪಿಸ್ತಕ್ಕಂತಹ ಶಕ್ತಿ ಇರ್ತಕ್ಕಂಥದ್ದು ಈ ಪ್ರಾಥಮಿಕ ಸಮೂಹಗಳಿವೆ. ಮಾನವನ ಸ್ವಭಾವವನ್ನು ಬೆಳೆಸ್ತಕ್ಕಂಥದ್ದು, ತಿದ್ದತಕ್ಕಂತಹದ್ದು ಅಂತಹ ಒಂದು ಶಕ್ತಿ ಇರ್ತಕ್ಕಂಥದ್ದು ಈ ಬಗೆಯ ಸಮೂಹಗಳಿವೆ. ಈ ಕಾರಣಕ್ಕಾಗಿ ಪ್ರಾಥಮಿಕ ಸಮೂಹಗಳನ್ನು ಮಾನವ ಸಂಪೋಷಣೆಯ ತಾಣಗಳು ಅಂತ ಹೇಳಿ ಕೂಡ ಕರೆಯಲಾಗುತ್ತದೆ. ಇಲ್ಲಿ ನಾವು ಪ್ರಾಥಮಿಕ ಸಮೂಹಗಳು ಅದನ್ನು ಅರ್ಥ ಮಾಡಿಕೊಳ್ಳೋ ಪೂರ್ವದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳ ಮೂಲಕ ನಾವು ಇವುಗಳ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಪ್ರಾಥಮಿಕ ಸಮೂಹಗಳಿಗೆ ಉದಾಹರಣೆಗಳು ಕುಟುಂಬ, ನೆರೆಹೊರೆ, ಗೆಳೆಯರ ಬಳಗ, ಆದಿವಾಸಿ ಸಮುದಾಯ ಮತ್ತು ಗ್ರಾಮ. ಕುಟುಂಬ, ನೆರೆಹೊರೆ, ಗೆಳೆಯರ ಬಳಗ, ಆದಿವಾಸಿ ಸಮುದಾಯ ಮತ್ತು ಗ್ರಾಮ. ಚಿಕ್ಕ ಚಿಕ್ಕ ಗ್ರಾಮಗಳು ಪ್ರಾಥಮಿಕ ಸಮೂಹಗಳಾಗುತ್ತವೆ. ಈ ತರಹದ ಉದಾಹರಣೆಗಳನ್ನು ನಾವು ಇರಿಸಿಕೊಂಡು C.H. ಕೂಲೆ ಪ್ರಾಥಮಿಕ ಸಮೂಹಗಳನ್ನು ಕುರಿತು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಯಾವ ಸಮೂಹದಲ್ಲಿ ವ್ಯಕ್ತಿಗಳ ನಡುವೆ ಅನ್ಯೋನ್ಯ ಸಂಬಂಧಗಳಿವೆಯೋ ಅಂತಹ ಸಮೂಹಗಳನ್ನು ಅವರು ಪ್ರಾಥಮಿಕ ಸಮೂಹಗಳು ಅಂತ ಹೇಳಿ ಕರೀತಾರೆ. ಯಾವ ಸಮೂಹಗಳಲ್ಲಿ ವ್ಯಕ್ತಿಗಳ ನಡುವೆ ಅನ್ಯೋನ್ಯ ಸಂಬಂಧಗಳಿವೆಯೋ ಅಂತಹ ಸಮೂಹಗಳನ್ನು ಪ್ರಾಥಮಿಕ ಸಮೂಹಗಳು ಅಂತ ಹೇಳಿ ಅವರು ಕರೀತಾರೆ. ಇಲ್ಲಿ ಅನ್ಯೋನ್ಯತೆ ಅಂದರೆ ಆತ್ಮೀಯತೆ, ನಿಕಟತೆ, ಹೆಚ್ಚು ವಿಶ್ವಾಸ ಇರ್ತಕ್ಕಂಥದ್ದು, ಈ ಥರದ ಒಂದು ಸಂಬಂಧಗಳ ಚೌಕಟ್ಟನ್ನು ಒಳಗೊಂಡಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಆತ್ಮೀಯತೆ ಅಂತಕ್ಕಂಥದ್ದು, ಅನ್ಯೋನ್ಯತೆ ಅಂತಕ್ಕಂಥದ್ದು, ನಿಕಟತೆ ಅಂತಕ್ಕಂಥದ್ದು ಎಲ್ಲೆಲ್ಲಿ ನಮಗೆ ಕಂಡು ಬರ್ತದೆ ಅನ್ನೋದನ್ನು ನೋಡೋದಾದರೆ, ನಾವು ವಾಸ ಮಾಡ್ತಕ್ಕಂತಹ ಕುಟುಂಬಗಳು, ಇಲ್ಲಿ ಉದಾಹರಣೆಗೆ ನಾವು ನೋಡ್ತಾ ಇದ್ದೀವಿ. ಕುಟುಂಬ, ನೆರೆಹೊರೆ, ಗೆಳೆಯರ ಬಳಗ, ಆದಿವಾಸಿ ಸಮುದಾಯ, ಗ್ರಾಮ, ಏನು ಈ ಉದಾಹರಣೆಗಳಿದ್ದಾವೆ. ಇಲ್ಲಿ ನಾವು ಆತ್ಮೀಯವಾದಂತಹ ಅನ್ಯೋನ್ಯತೆಯ ಒಂದು ಸಂಬಂಧಗಳನ್ನು ಕಾಣ್ತೀವಿ. ಯಾಕೆ ಅಂತ ಹೇಳಿದ್ರೆ, ಕುಟುಂಬದ ಸದಸ್ಯರು ಅಲ್ಲಿ ಸಹಜವಾಗಿಯೇ ಆತ್ಮೀಯತೆ, ಅನ್ಯೋನ್ಯತೆ ಇರ್ತದೆ. ನೆರೆಹೊರೆ ಸಹಜವಾಗಿಯೇ ಅಲ್ಲೂ ಕೂಡ ಅನ್ಯೋನ್ಯತೆ ಇರುತ್ತೆ. ಸ್ನೇಹಿತರಲ್ಲಿ ಅನ್ಯೋನ್ಯತೆ ಇರುತ್ತೆ. ಒಂದು ಗ್ರಾಮಕ್ಕೆ ಸೇರಿದಂತಹವರಲ್ಲಿ ಅನ್ಯೋನ್ಯತೆ ಇವು ಸಹಜವಾಗಿ ಸಾಮಾನ್ಯ ಎನ್ನುವಂತೆ ಕಂಡುಬರುವಂತಹ ಅಂಶಗಳು ಆಗಿರುತ್ತೆ. ಆ ಕಾರಣಕ್ಕಾಗಿ ನಾವಿಲ್ಲಿ ಅನ್ಯೋನ್ಯ ಸಂಬಂಧಗಳನ್ನು, ಆತ್ಮೀಯ ಸಂಬಂಧಗಳನ್ನು, ನಿಕಟವಾಗಿರ್ತಕ್ಕಂತಹ ಸಂಬಂಧಗಳನ್ನು ಈ ಒಂದು ಪ್ರಾಥಮಿಕ ಸಮೂಹಗಳಲ್ಲಿ ಕಾಣುತ್ತೇವೆ. ಯಾವ ಸಮೂಹಗಳಲ್ಲಿ ಅನ್ಯೋನ್ಯ ಸಂಬಂಧಗಳಿವೆಯೋ ಅವುಗಳನ್ನು ನಾವು ಪ್ರಾಥಮಿಕ ಸಮೂಹಗಳು ಅಂತೇಳಿ ಕರೀತೀವಿ. ಅದಕ್ಕೆ ಉದಾಹರಣೆ ಕುಟುಂಬ, ನೆರೆಹೊರೆ, ಗೆಳೆಯರ ಗುಂಪು ಇವೆಲ್ಲವೂ ಇಲ್ಲಿದ್ದಾವೆ. ಅಂತಹ ಪ್ರಾಥಮಿಕ ಸಮೂಹಗಳು ನಿರ್ದಿಷ್ಟವಾದಂತಹ ಲಕ್ಷಣಗಳನ್ನು ಒಳಗೊಂಡಿವೆ. ಪ್ರಾಥಮಿಕ ಸಮೂಹಗಳಿಗೆ ನಿರ್ದಿಷ್ಟವಾದಂತಹ ಲಕ್ಷಣಗಳು ಇದ್ದಾವೆ. ಮೊದಲನೇದಾಗಿ ಪ್ರಾಥಮಿಕ ಸಂಬಂಧಗಳ ಒಂದು ಪ್ರಾಧಾನ್ಯತೆ.
ಇಲ್ಲಿ ಪ್ರಾಥಮಿಕ ಸಂಬಂಧಗಳು ಅಂತ ಹೇಳಿದ್ರೆ ಆತ್ಮೀಯ ಸಂಬಂಧಗಳು, ವಿಶ್ವಾಸದ ಸಂಬಂಧಗಳು, ನೇರವಾದಂಥ ಸಂಬಂಧಗಳು ಮತ್ತು ನಿಕಟತೆಯನ್ನು ಹೊಂದಿರತಕ್ಕಂಥ ಸಂಬಂಧಗಳು. ಹೀಗಾಗಿ ಅವುಗಳ ಹೆಸರೇ ಇಲ್ಲಿ ಪ್ರಾಥಮಿಕ ಸಮೂಹಗಳು. ಆ ಪ್ರಾಥಮಿಕ ಸಮೂಹಗಳಲ್ಲಿ ಪ್ರಾಥಮಿಕ ಸಂಬಂಧಗಳು ಮಹತ್ವವನ್ನು ಪಡ್ಕೊಳ್ತವೆ. ಇಲ್ಲಿ ಆತ್ಮೀಯತೆ ಇದೆ, ನಿಕಟತೆ ಇದೆ, ವಿಶ್ವಾಸ ಇದೆ, ಒಂದು ಅನ್ಯೋನ್ಯತೆ ಅಂತಕ್ಕಂಥದ್ದು ಇಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ. ಈ ಕಾರಣಕ್ಕಾಗಿ ಪ್ರಾಥಮಿಕ ಸಮೂಹಗಳಲ್ಲಿ ಪ್ರಾಥಮಿಕ ಸಂಬಂಧಗಳು ಆದ್ಯತೆಯನ್ನು ಪಡೆದುಕೊಳ್ಳುತ್ತವೆ. ಅಂತಹ ಒಂದು ಒಳ್ಳೆಯ ಮಾನವೀಯ ಸಂಬಂಧಗಳು ಇಲ್ಲಿ ನಮಗೆ ಮುಖ್ಯವಾಗುತ್ತವೆ. ಉತ್ತಮವಾದಂತಹ ಸೌಹಾರ್ದವಾಗಿರ್ತಕ್ಕಂತಹ ಸಂಬಂಧಗಳು ಇಲ್ಲಿ ಪ್ರಾಧಾನ್ಯತೆಯನ್ನು ಪಡೆದುಕೊಳ್ಳುತ್ತವೆ. ಮಾನವೀಯ ಸಂಬಂಧಗಳಿಗೆ ಇಲ್ಲಿ ಹೆಚ್ಚಿನ ಮಹತ್ವ ಅಂತಕ್ಕಂಥದ್ದು ಇದೆ. ಇನ್ನು ಎರಡನೆಯದು, ಪ್ರಾಥಮಿಕ ಸಮೂಹಗಳು ಗಾತ್ರದಲ್ಲಿ ಚಿಕ್ಕದಾಗಿರುತ್ತವೆ. ಅಲ್ಲಿರ್ತಕ್ಕಂತಹ ಸದಸ್ಯರ ಸಂಖ್ಯೆಯನ್ನು ಆಧಾರವಾಗಿಟ್ಕೊಂಡು ನೋಡುವಾಗ ಪ್ರಾಥಮಿಕ ಸಮೂಹಗಳು ಚಿಕ್ಕ ಗಾತ್ರದಲ್ಲಿರುತ್ತವೆ. ನೋಡಿ, ಇಲ್ಲಿ ಮತ್ತೊಮ್ಮೆ ನಾವು ಉದಾಹರಣೆಗಳನ್ನೇ ನೋಡೋಣ. ಒಂದು ಕುಟುಂಬವನ್ನು ತಗೊಳ್ತೀವಿ, ಅಲ್ಲಿರ್ತಕ್ಕಂಥ ಸದಸ್ಯರ ಸಂಖ್ಯೆ ಸರಾಸರಿ 10 ಇರ್ಬೋದು. ಹಿಂದೆ ಅವಿಭಕ್ತ ಕುಟುಂಬಗಳಿತ್ತು, ಆದರೆ ಈಗ ಅವಿಭಕ್ತ ಕುಟುಂಬಗಳು ಇಲ್ಲ. ಚಿಕ್ಕ ಚಿಕ್ಕ ಗಾತ್ರದ ಕುಟುಂಬಗಳೇ ಇವತ್ತು ಹೆಚ್ಚು ಸಂಖ್ಯೆಯಲ್ಲಿರ್ತಕ್ಕಂಥದ್ದು. ಅಂತಲ್ಲಿ ನಾವು ಸರಾಸರಿ 10 ಜನರನ್ನು, ಅದಕ್ಕಿಂತಲೂ ಕಡಿಮೆ 2-3 ಜನ ಮಾತ್ರ ಇರ್ತಕ್ಕಂತಹ ಕುಟುಂಬಗಳ ಒಂದು ಸದಸ್ಯರ ಸಂಖ್ಯೆಯನ್ನು ಕಾಣ್ತೀವಿ. ಹೀಗಾಗಿ ಇಲ್ಲಿ ನಾವು ಅದು ಚಿಕ್ಕ ಗಾತ್ರ. ನೆರೆಹೊರೆಯವರು, ಅಕ್ಕಪಕ್ಕದ ಮನೆಯವರು, ಆ ನೆರೆಹೊರೆಯ ಸಮೂಹಗಳು ಕೂಡ ಗಾತ್ರದಲ್ಲಿ ಚಿಕ್ಕದಾಗಿರ್ತಕ್ಕಂಥದ್ದು. ತಕ್ಷಣಕ್ಕೆ ನಮಗೆ ಸಿಗ್ತಕ್ಕಂತಹ ಅಕ್ಕಪಕ್ಕದ ಮನೆಯವರೇ ನಮ್ಮ ನೆರೆಹೊರೆಯವರಾಗ್ತಾರೆ. ಅದು ಕೂಡ ಒಂದು ಚಿಕ್ಕ ಗಾತ್ರದ್ದು. ಅಥವಾ ಸ್ನೇಹಿತರ ಗುಂಪನ್ನು ತಗೊಳ್ಳೋಣ, ಸ್ನೇಹಿತರ ಸಂಖ್ಯೆ ಕೂಡ ಸೀಮಿತವಾಗಿರುತ್ತದೆ. ಒಂದು ಸಮುದಾಯವನ್ನು, ಆದಿವಾಸಿ ಸಮುದಾಯವನ್ನು ತಗೊಳ್ಳೋಣ, ಅಲ್ಲಿರುವಂಥ ಸದಸ್ಯರ ಸಂಖ್ಯೆ ಕಡಿಮೆ ಇರ್ತದೆ. ಒಂದು ಹಳ್ಳಿಯನ್ನು ತಗೊಳ್ಳೋಣ, ಅದು ಕೂಡ ಎಲ್ಲರಲ್ಲೂ ಪರಿಚಿತವಾಗಿರ್ತಕ್ಕಂತಹ ಒಂದು ಬಾಂಧವ್ಯ ಸಾಮಾನ್ಯ ಎನ್ನುವಂತೆ ಕಂಡುಬರ್ತದೆ. ಒಂದು ಹಳ್ಳಿಯಲ್ಲಿರ್ತಕ್ಕಂಥ ಜನರಲ್ಲಿ ಸಹಜವಾಗಿ ಒಬ್ಬರು ಮತ್ತೊಬ್ಬರಿಗೆ, ಎಲ್ಲರೂ ಒಬ್ಬರಿಗೊಬ್ಬರು, ಎಲ್ಲರಿಗಾಗಿ ಪರಿಚಯ ಅಂತಕ್ಕಂಥದ್ದು ಇಲ್ಲಿ ಸಹಜವಾದಂಥ. ಯಾಕೆಂದರೆ ಶಾಶ್ವತವಾಗಿ ವಾಸ ಮಾಡ್ತಕ್ಕಂತಹ ಈ ಗ್ರಾಮೀಣ ಎನ್ನುವಂತಹ ಘಟಕಗಳಲ್ಲಿ ನಾವು ಈ ತರಹದ ಒಂದು ಪ್ರಾಥಮಿಕ ಬಾಂಧವ್ಯಗಳನ್ನು ಕಾಣ್ತೀವಿ. ಯಾಕೆ ಅಂತ ಹೇಳಿದ್ರೆ ಅದು ಚಿಕ್ಕ ಗಾತ್ರ ಆಗಿರ್ತದೆ. ಹಾಗಾಗಿ ಅಲ್ಲಿ ಪ್ರಾಥಮಿಕ ಸಂಬಂಧಗಳು ಪ್ರಾಧಾನ್ಯತೆಯನ್ನು ಪಡ್ಕೊಳ್ತವೆ. ಇಲ್ಲಿ ಗಾತ್ರ ಚಿಕ್ಕದಾಗಿರೋದ್ರಿಂದ ಆ ಸದಸ್ಯರ ನಡುವೆ ಭೌತಿಕ ಸಾಮೀಪ್ಯತೆ ಅಂತಕ್ಕಂಥದ್ದು ಕಂಡುಬರ್ತದೆ. ಅಂದರೆ ಇಲ್ಲಿ ಭೌತಿಕ ಸಾಮೀಪ್ಯತೆ ಅಂತ ಹೇಳಿದ್ರೆ ಪ್ರತಿದಿನ ಭೇಟಿ ಆಗ್ತಕ್ಕಂಥದ್ದು, ಸಿಗ್ತಕ್ಕಂಥದ್ದು, ಮಾತುಕತೆ ನಡೆಸ್ತಕ್ಕಂಥದ್ದು, ಉಭಯ ಕುಶಲೋಪರಿಯನ್ನು ವಿಚಾರಿಸ್ತಕ್ಕಂಥದ್ದು, ಇದು ಸಹಜವಾದಂಥ ಸಂಗತಿ. ಯಾಕೆಂದರೆ ಪ್ರತಿನಿತ್ಯ ಅವರು ಭೇಟಿ ಆಗ್ತಾರೆ, ದಿನನಿತ್ಯ ಸಿಗ್ತಾರೆ, ಒಂದೇ ಮನೇಲಿ ವಾಸ ಮಾಡ್ತಾರೆ, ಅಕ್ಕಪಕ್ಕದ ಮನೆಗಳಲ್ಲಿ ವಾಸ ಮಾಡ್ತಾರೆ. ಇದು ಬಹಳ ಸುಲಭವಾಗಿ ಸಾಧ್ಯ ಆಗುತ್ತೆ. ಒಂದು ಮನೆಯಲ್ಲಿರ್ತಕ್ಕಂಥ ಜನರಲ್ಲಿ ಆ ಒಂದು ಆತ್ಮೀಯತೆ ಅಂತಕ್ಕಂಥದ್ದು ಭೌತಿಕ ಸಾಮೀಪ್ಯತೆಯ ಮೂಲಕ ಒಂದೇ ಮನೇಲಿ ವಾಸ ಮಾಡ್ತಾರೆ, ಒಂದೇ ಕಡೆಯಲ್ಲಿ ವಾಸ ಮಾಡ್ತಾರೆ. ಸೊ ಅಲ್ಲಿ ಭೌತಿಕ ಸಾಮೀಪ್ಯತೆ ಇದೆ. ಅದರಿಂದಾಗಿ ಪರಸ್ಪರ ಕಷ್ಟ ಸುಖಗಳಲ್ಲಿ ಪಾಲ್ಗೊಳ್ತಾರೆ, ವಿಚಾರಗಳ ವಿನಿಮಯ ಆಗುತ್ತೆ. ಇನ್ನು ನೆರೆಹೊರೆಯವರು ಕೂಡ ಅಷ್ಟೇ, ಅಕ್ಕಪಕ್ಕದಲ್ಲಿ ತಕ್ಷಣಕ್ಕೆ ಸಿಗ್ತಾರೆ, ನಮ್ಮ ಸ್ನೇಹಿತರು ಸಿಗ್ತಾರೆ. ಹೀಗಾಗಿ ನಾವು ಫ್ರೀಕ್ವೆಂಟಾಗಿ ಅವ್ರನ್ನ ಭೇಟಿ ಆಗ್ತೀವಿ, ಆಗಾಗ್ಗೆ ಅವ್ರನ್ನ ಭೇಟಿ ಆಗ್ತೀವಿ, ಪ್ರತಿನಿತ್ಯ ಭೇಟಿ ಆಗ್ತೀವಿ. ಇದರಿಂದಾಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅವರಲ್ಲಿ ಭೌತಿಕ ಸಾಮೀಪ್ಯತೆ ಇರುವುದರಿಂದಲೂ ಅವರ ಸಂಬಂಧಗಳಲ್ಲಿ ಅನ್ಯೋನ್ಯತೆ ಮತ್ತು ಆತ್ಮೀಯತೆಯಂತಹ ಅಂಶಗಳು ಇಲ್ಲಿ ನಮಗೆ ಮುಖ್ಯವಾಗಿ ಕಂಡುಬರ್ತವೆ. ಆ ತರಹದ ಒಂದು ಭೌತಿಕ ಸಾಮೀಪ್ಯತೆ ಅಂತಕ್ಕಂಥದ್ದು ಇಲ್ಲಿದೆ. ನಂತರ 4ನೇದು ಸಮೂಹದ ಶಾಶ್ವತತೆ. ಪ್ರಾಥಮಿಕ ಸಮೂಹಗಳು ಎಷ್ಟು ಕಾಲದವರೆಗೆ ಇರ್ತಕ್ಕಂಥವುಗಳು, ಎಷ್ಟು ಕಾಲ ಬಾಳಿಕೆ ಬರುವಂತಹವುಗಳು ಎನ್ನುವಂತಹ ಪ್ರಶ್ನೆಯನ್ನು ಹಾಕೊಂಡ್ರೆ ಇವು ಶಾಶ್ವತವಾದಂತಹ ಸ್ವರೂಪವನ್ನು ಹೊಂದಿರುತ್ತವೆ. ಸಾಮಾನ್ಯವಾಗಿ ಶಾಶ್ವತವಾದಂತಹ ಸ್ವರೂಪವನ್ನು ಇವುಗಳು ಹೊಂದಿರ್ತವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸ್ತೀವಿ. ನೋಡಿ, ಒಂದು ಕುಟುಂಬ ಸದಸ್ಯರ ಸಂಬಂಧ ಜೀವನ ಪರ್ಯಂತವಾದುದು, ಆಜೀವ ಪರ್ಯಂತವಾದುದು. ಹುಟ್ಟಿನಿಂದ ಸಾವಿನವರೆಗೂ ಕೂಡ ಕುಟುಂಬದ ಚೌಕಟ್ಟಿನಲ್ಲಿ ಆ ಪ್ರಾಥಮಿಕ ಬಾಂಧವ್ಯ ಅಂತಕ್ಕಂಥದ್ದು ಹಾಗೇ ಇರ್ತದೆ. ಹಾಗಾಗಿ ನಾವು ಅಲ್ಲಿ ನೋಡ್ತಕ್ಕಂತಹದ್ದು ಒಂದು ಸಂಬಂಧಗಳ ಮಹತ್ವ. ಆ ಮಹತ್ವದಲ್ಲಿ ಶಾಶ್ವತತೆ ಅಂತಕ್ಕಂತಹದ್ದು ಇದೆ. ತಂದೆ ತಾಯಿಗಳು ಬದಲಾಗೋದಿಲ್ಲ, ಮಕ್ಕಳನ್ನು ಬದಲಾಯಿಸೋದಿಲ್ಲ. ಅವರಿರುವ ತನಕ ಆ ಬಾಂಧವ್ಯಗಳು ಅಂತಕ್ಕಂತಹದ್ದು ಶಾಶ್ವತ ಇರ್ತದೆ. ಅಕ್ಕಪಕ್ಕದ ಮನೆಯವರು
ಅವರು ಕೂಡ ಚಿಕ್ಕ ಚಿಕ್ಕ ಸಮುದಾಯಗಳಲ್ಲಿ ವ್ಯಾಪಕವಾಗಿ ನಾವು ಅವರ ನಡುವಿನ ಒಡನಾಟವನ್ನು, ಆತ್ಮೀಯತೆಯನ್ನು, ಪರಸ್ಪರ ಕೊಡುವ ತೆಗೆದುಕೊಳ್ಳುವ ಸಂದರ್ಭಗಳನ್ನು ಅಲ್ಲಿ ನಾವು ನೋಡ್ತೀವಿ. ಇನ್ನು ಒಂದು ಹಳ್ಳಿಯನ್ನು ಉದಾಹರಣೆಗೆ ತೆಗೆದುಕೊಂಡ್ರೆ, ಸಾಮಾನ್ಯವಾಗಿ ಒಂದು ಹಳ್ಳಿಯಲ್ಲಿ ಜನರು ಶಾಶ್ವತವಾಗಿ ನೆಲೆಸ್ತಕ್ಕಂಥವರು. ಅಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಅವರಲ್ಲಿ ಸಮೂಹಗಳ ಸಂಬಂಧಗಳಲ್ಲಿ ಶಾಶ್ವತತೆ ಅಂತಕ್ಕಂಥದ್ದು ಇರ್ತದೆ. ನಮ್ಮ ಊರು ಅಂತಕ್ಕಂತಹ ಪರಿಕಲ್ಪನೆ ಯಾವತ್ತೂ ಬದಲಾಗುವುದಿಲ್ಲ. ನಮ್ಮ ಜನ್ಮಸ್ಥಳ, ನಮ್ಮ ಹುಟ್ಟಿದ ಊರು ಅದು ಒಂದೇ ಆಗಿರ್ತದೆ. ಅದನ್ನು ನಾವು ಬದಲಾಯಿಸೋದಿಲ್ಲ. ಬೇರೆ ಬೇರೆ ಕಾರಣಗಳಿಗಾಗಿ ಬೇರೆ ಬೇರೆ ಪ್ರದೇಶಗಳಲ್ಲಿ ನೆಲೆಸಿರಬಹುದು ಅಥವಾ ನೆಲೆಸಬೇಕಾಗಿ ಬರ್ಬೋದು. ಆದರೆ ನಮ್ಮ ಊರು ಅಂತಕ್ಕಂತಹ ಒಂದು ವ್ಯವಸ್ಥೆ ಬಂದಾಗ ಅದು ಶಾಶ್ವತವಾದುದು. ಆ ಊರಿನ ಕಲ್ಪನೆ ಕೂಡ ಇಲ್ಲಿ ಶಾಶ್ವತವಾಗಿರುತ್ತದೆ. ಆದ್ದರಿಂದಾಗಿ ಒಂದು ಹಳ್ಳಿಯಲ್ಲಿರ್ತಕ್ಕಂಥ ಜನರಲ್ಲಿ ಅನ್ಯೋನ್ಯತೆ ಇದೆ, ಪರಿಚಿತ ವಾತಾವರಣ ಇದೆ, ಆತ್ಮೀಯತೆ ಇದೆ, ಮತ್ತು ಇವರು ನಮ್ಮ ಊರಿನವರು ಅಥವಾ ನಾವೆಲ್ಲರೂ ಒಂದೇ ಊರಿನವರು ಎನ್ನುವಂತಹ ಒಂದು ಸಾಮುದಾಯಿಕ ಭಾವನೆಯೂ ಕೂಡ ಇಲ್ಲಿ ಇರುವಂತಹದನ್ನು ನಾವು ನೋಡ್ತೀವಿ. ಹೀಗಾಗಿ ಅಲ್ಲಿ ಆ ಸಮೂಹಗಳು ಶಾಶ್ವತವಾದಂತಹ ಸ್ವರೂಪವನ್ನು ಪಡೆದುಕೊಂಡಿವೆ. ಮತ್ತೊಂದು ಸಮಾನ ಹಿನ್ನೆಲೆ. ಸಾಮಾನ್ಯವಾಗಿ ಪ್ರಾಥಮಿಕ ಸಮೂಹಗಳ ಉದಾಹರಣೆಗಳನ್ನು ತೆಗೆದುಕೊಂಡಾಗ ಅಲ್ಲಿರ್ತಕ್ಕಂತಹ ಹಿನ್ನೆಲೆ ಅಂತಕ್ಕಂಥದ್ದು ಏಕರೂಪದಲ್ಲಿರ್ತದೆ, ಸಾಮಾನ್ಯವಾಗಿ ಸಮಾನವಾಗಿರುತ್ತದೆ ಎನ್ನುವಂಥದ್ದನ್ನು ನೋಡ್ತೀವಿ. ಒಂದು ಕುಟುಂಬವನ್ನು ತಗೊಂಡ್ರೆ ಅವರ ಆರ್ಥಿಕ ಪರಿಸ್ಥಿತಿಗಳು, ಸಾಮಾಜಿಕ ಸ್ಥಾನಮಾನಗಳು ಇವೆಲ್ಲವುಗಳು ಏಕರೂಪದಲ್ಲೇ ಇರ್ತವೆ. ಆದ್ದರಿಂದ ಅವರಲ್ಲಿ ಸಹಜವಾಗಿ ಸಮಾನ ಹಿನ್ನೆಲೆ ಇರ್ತಕ್ಕಂಥದ್ದು ಅಲ್ಲಿ ಜಾಗೃತವಾಗಿರುತ್ತೆ, ಅದು ಅಸ್ತಿತ್ವದಲ್ಲಿ ಇರುತ್ತೆ. ಒಂದು ಹಳ್ಳಿಯನ್ನು ತಗೊಂಡಾಗ ಅಲ್ಲಿನ ಜನರ ಆಚಾರ ವಿಚಾರಗಳು, ನಂಬಿಕೆಗಳು, ಊಟೋಪಚಾರ ಪದ್ಧತಿಗಳು, ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳು, ಕೃಷಿಯ ಆದ್ಯತೆ ಇವೆಲ್ಲವೂ ಕೂಡ ಸಮಾನ ಹಿನ್ನೆಲೆಯಲ್ಲಿರ್ತಕ್ಕಂಥವುಗಳು. ಹಳ್ಳಿಯ ಉದಾಹರಣೆಯನ್ನು ನಾವು ಮತ್ತೆ ವಿವರವಾಗಿ ನೋಡೋದಾದರೆ, ಮಳೆ ಬಂದಾಗ ಬಿತ್ತನೆ ಕೆಲಸ ಅಥವಾ ಕಳೆ ತೆಗಿತಕ್ಕಂಥದ್ದು, ಕೊಯ್ಲು ಮಾಡ್ತಕ್ಕಂಥದ್ದು ಇವೆಲ್ಲವುಗಳು ಕೂಡ ಏಕಕಾಲದಲ್ಲೇ ಒಂದೊಂದು ಹಳ್ಳಿಗಳಲ್ಲಿ ಏಕಕಾಲದಲ್ಲಿ ಏಕಪ್ರಕಾರವಾಗಿ ನಡೀತಾ ಇರ್ತವೆ. ಯಾಕೆ ಅಂದರೆ ಅವರೆಲ್ಲರ ಕಸುಬು ಒಂದೇ ಆಗಿರುತ್ತದೆ, ಅವರೆಲ್ಲರ ಕೆಲಸ ಒಂದೇ ರೂಪದ್ದು ಆಗಿರುತ್ತದೆ. ಆ ತರಹ ಇನ್ನು ಸ್ನೇಹಿತರು ಓದು, ಬರಹ, ಉದ್ಯೋಗ, ಶಿಕ್ಷಣ ಇವೆಲ್ಲವುಗಳಲ್ಲೂ ಅವರು ಕೂಡ ಒಂದು ಸಮಾನವಾದಂಥ ಹಿನ್ನೆಲೆಯನ್ನು ಹೊಂದಿರ್ತಾರೆ. ಇನ್ನು ಒಂದು ಕುಟುಂಬ, ಅಲ್ಲಿನ ಸಾಮಾಜಿಕ ಅಂತಸ್ತಾಗಿರ್ಬೋದು, ಆರ್ಥಿಕ ಸ್ಥಾನಮಾನಗಳಾಗಿರ್ಬೋದು, ಅವುಗಳು ಕೂಡ ಇಲ್ಲಿ ಏಕರೂಪದಲ್ಲಿರ್ತವೆ. ಹೀಗಾಗಿ ಸಮಾನ ಹಿನ್ನೆಲೆ ಅಂತಕ್ಕಂಥದ್ದು ಪ್ರಾಥಮಿಕ ಸಮೂಹಗಳಲ್ಲಿ ಮತ್ತಷ್ಟು ಮಹತ್ವವನ್ನು ಪಡೆದುಕೊಳ್ತಕ್ಕಂತಹ ಒಂದು ಸಂಗತಿ ಆಗುತ್ತೆ. ನೋಡಿ, ಹೀಗೆ ಪ್ರಾಥಮಿಕ ಸಮೂಹಗಳು, ಪ್ರೈಮರಿ ಗ್ರೂಪ್ಸ್ ಅಂತಕ್ಕಂತಹದ್ದು ಮಾನವನ ಸ್ವಭಾವವನ್ನು ಬೆಳೆಸ್ತಕ್ಕಂತಹ ತಾಣಗಳು, ಮಾನವನನ್ನು ಪೋಷಣೆ ಮಾಡ್ತಕ್ಕಂತಹ ತಾಣಗಳು ಆಗಿರ್ತಕ್ಕಂಥವು. ನೋಡಿ, ಕುಟುಂಬ ಮಾನವ ಶಿಶುವನ್ನು ಅದು ಪೋಷಣೆ ಮಾಡುತ್ತೆ. ಕುಟುಂಬ ಇಲ್ಲದೆ ಇದ್ದರೆ ಮಾನವ ಶಿಶುವಿನ ಪೋಷಣೆ ಅಂತಕ್ಕಂಥದ್ದು ಸರಿಯಾದ ಕ್ರಮದಲ್ಲಿ ಆಗೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ವಾತಾವರಣ ಇಲ್ಲಿದೆ. ಈ ಕಾರಣಕ್ಕಾಗಿ ಅವುಗಳನ್ನು ನಾವು ಸಂಪೋಷಣಾ ತಾಣಗಳು ಅಂಥೇಳಿ ಕರೀತೀವಿ. ಅಂತಹ ಪ್ರಾಥಮಿಕ ಸಮೂಹಗಳಿಗೆ ಕುಟುಂಬ, ನೆರೆಹೊರೆ, ಸ್ನೇಹಿತರ ಗುಂಪು, ಗ್ರಾಮ, ಆದಿವಾಸಿ ಸಮೂಹ ಇವುಗಳನ್ನು ಮುಖ್ಯವಾಗಿ ಉದಾಹರಣೆಗಳ ರೂಪದಲ್ಲಿ ನೋಡ್ತೇವೆ. ಅಂತೆಯೇ C.H. ಕೂಲೆಯವರ ಪ್ರಕಾರ ಯಾವ ಸಮೂಹಗಳಲ್ಲಿ ಅನ್ಯೋನ್ಯ ಸಂಬಂಧಗಳಿವೆಯೋ ಅವುಗಳನ್ನು ಪ್ರಾಥಮಿಕ ಸಮೂಹಗಳು ಅಂತ ಹೇಳಿ ಕರೀತಾರೆ. C.H. ಕೂಲೆಯವರು ಯಾವ ಸಮೂಹಗಳಲ್ಲಿ ಅನ್ಯೋನ್ಯ ಸಂಬಂಧಗಳಿವೆಯೋ, ಆತ್ಮೀಯ ಸಂಬಂಧಗಳಿವೆಯೋ ಅಂತಹ ಸಮೂಹಗಳನ್ನು ಅವರು ಪ್ರಾಥಮಿಕ ಸಮೂಹಗಳು ಅಂತ ಹೇಳಿ ಕರೀತಾರೆ. ಹೀಗೆ ಅದರ ಅರ್ಥ ಕೂಡ ಇಲ್ಲಿ ನಮಗೆ ಮುಖ್ಯವಾಗುತ್ತೆ. ಅನ್ಯೋನ್ಯತೆ, ಆತ್ಮೀಯತೆ, ನಿಕಟತೆ ಅಂತಕ್ಕಂಥದ್ದು ಇಲ್ಲಿ ಸರ್ವೇ ಸಾಮಾನ್ಯವಾಗ್ತಕ್ಕಂತಹ ಒಂದು ಸಂಗತಿಯ ರೂಪದಲ್ಲಿ ಇದೆ. ಅಂತಹ ಪ್ರಾಥಮಿಕ ಸಮೂಹಗಳಲ್ಲಿ ಪ್ರಾಥಮಿಕ ಸಂಬಂಧಗಳು ಪ್ರಧಾನ ಪಾತ್ರವನ್ನು ವಹಿಸುತ್ತವೆ. ಅದಕ್ಕೆ ಕಾರಣ ಅವುಗಳ ಗಾತ್ರ ಚಿಕ್ಕದಾಗಿರ್ತಕ್ಕಂಥದ್ದು. ಆ ಚಿಕ್ಕ ಗಾತ್ರದ ಕಾರಣದಿಂದ ಅಲ್ಲಿರ್ತಕ್ಕಂಥ ಸದಸ್ಯರಲ್ಲಿ ಭೌತಿಕ ಸಾಮೀಪ್ಯತೆ ಅಂತಕ್ಕಂಥದ್ದು ಇರ್ತದೆ. ಭೌತಿಕ ಸಾಮೀಪ್ಯತೆ ಅವರಲ್ಲಿ ಕಂಡುಬರೋದ್ರಿಂದ ಅವರು ಶಾಶ್ವತವಾಗಿ ಒಂದು ಕಡೆ ನೆಲೆಸ್ತಾರೆ. ಒಂದು ಕಡೆ ಶಾಶ್ವತವಾಗಿ ನೆಲೆಸೋದ್ರಿಂದ ಅವರಲ್ಲಿ ಸಮಾನ ಹಿನ್ನೆಲೆ, ಏಕರೂಪದ ಒಂದು ವ್ಯವಸ್ಥೆ,
ಒಂದೇ ರೀತಿಯ ಆಚರಣೆಗಳು, ನಂಬಿಕೆಗಳು, ಪದ್ಧತಿಗಳು ಇವುಗಳು ಏಕರೂಪದಲ್ಲಿ ಇರೋದನ್ನು ನಾವಿಲ್ಲಿ ನೋಡಬಹುದು. ಹೀಗೆ ಪ್ರಾಥಮಿಕ ಸಮೂಹಗಳು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತವೆ, ಮಾನವನನ್ನು ಸಂಪೋಷಿಸುತ್ತವೆ ಅಂತಕ್ಕಂತಹದ್ದು. ಮಾಧ್ಯಮಿಕ ಸಮೂಹಗಳು. ಸಿ.ಎಚ್. ಕೂಲೆಯವರು ಪ್ರಾಥಮಿಕ ಸಮೂಹ ಅಂತಕ್ಕಂತಹ ಪರಿಕಲ್ಪನೆಯನ್ನು ಮಾತ್ರ ಬಳಸಿದ್ದಾರೆ, ಅವರು ಮಾಧ್ಯಮಿಕ ಸಮೂಹ ಅಂತಕ್ಕಂಥದ್ದನ್ನು ಬಳಸಿಲ್ಲ. ಸಮಾಜಶಾಸ್ತ್ರಜ್ಞರು ಪ್ರಾಥಮಿಕ ಸಮೂಹಗಳಿಗೆ ವಿರುದ್ಧವಾದಂತಹ ಸಮೂಹಗಳನ್ನು ಹೇಳುವಾಗ ಅವರಲ್ಲಿ ಮಾಧ್ಯಮಿಕ ಸಮೂಹಗಳು, ಸೆಕೆಂಡರಿ ಗ್ರೂಪ್ಸ್ ಅಂತಕ್ಕಂತಹದನ್ನು ಅವರಲ್ಲಿ ಬಳಕೆ ಮಾಡಿದ್ದಾರೆ. ನೋಡಿ, ಇಲ್ಲಿ ಪ್ರಾಥಮಿಕ ಸಮೂಹಗಳು ಮಾನವ ಸಂಪೋಷಣೆಯ ತಾಣಗಳು, ಮಾನವನನ್ನು ಬೆಳೆಸ್ತಕ್ಕಂಥ, ಪೋಷಿಸ್ತಕ್ಕಂಥ ತಾಣಗಳು. ಅದೇ ರೀತಿಯಲ್ಲಿ ಮಾಧ್ಯಮಿಕ ಸಮೂಹಗಳೇನು ಅಂತ ಹೇಳಿದ್ರೆ ವಿಶೇಷಾಸಕ್ತ ಸಮೂಹಗಳು. ಮಾಧ್ಯಮಿಕ ಸಮೂಹಗಳು ವಿಶೇಷಾಸಕ್ತ ಸಮೂಹಗಳು ಅಂದರೆ ನಮ್ಮಲ್ಲಿರ್ತಕ್ಕಂತಹ ವಿಶೇಷ ಆಸಕ್ತಿಗಳು, ಅಭಿರುಚಿಗಳು ಇವುಗಳನ್ನು ಬೆಳೆಸ್ತಕ್ಕಂಥದ್ದು, ಇವುಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ನೆರವನ್ನು ನೀಡ್ತಕ್ಕಂತಹ ಸಮೂಹಗಳು ಸೆಕೆಂಡರಿ ಗ್ರೂಪ್ಸ್ ಅಥವಾ ಮಾಧ್ಯಮಿಕ ಸಮೂಹಗಳು ಎನ್ನುವ ಅರ್ಥದಲ್ಲಿ ಇದೆ. ಹಾಗಾದರೆ ಮಾನವನ ಆಸಕ್ತಿಗಳನ್ನು ಅವನು ಈಡೇರಿಸ್ಕೊಳ್ಳೋದಕ್ಕೆ ಅನೇಕ ಮಾಧ್ಯಮಿಕ ಸಮೂಹಗಳನ್ನು ಅವನು ರಚಿಸ್ಕೊಂಡಿದ್ದಾನೆ. ತನಗಿರ್ತಕ್ಕಂತಹ ಭಿನ್ನ ಭಿನ್ನ ಆಸಕ್ತಿಗಳನ್ನು ಅವನು ಈಡೇರಿಸ್ಕೊಳ್ಳೋದಕ್ಕೆ, ಅವುಗಳನ್ನು ತಲುಪೋದಕ್ಕೆ ಅನೇಕ ಸಮೂಹಗಳನ್ನು ರೂಪಿಸ್ಕೊಂಡಿದ್ದಾನೆ. ಅವೇನೇ ಮಾಧ್ಯಮಿಕ ಸಮೂಹಗಳಾಗಿ ಕಂಡುಬರ್ತವೆ. ಅಂತಹ ಮಾಧ್ಯಮಿಕ ಸಮೂಹಗಳಿಗೆ ಉದಾಹರಣೆಗಳು ಅಂತ ಹೇಳಿದ್ರೆ ಕಾಲೇಜು, ನಗರ, ರಾಜಕೀಯ ಪಕ್ಷ, ಕಾರ್ಮಿಕ ಸಂಘಟನೆಗಳು, ವ್ಯಾಪಾರಿ ಸಮೂಹಗಳು, ಇವೆಲ್ಲವೂ ಕೂಡ ವಿಶ್ವವಿದ್ಯಾನಿಲಯ, ಇವೆಲ್ಲವೂ ಕೂಡ ಇಲ್ಲಿ ಮಾಧ್ಯಮಿಕ ಸಮೂಹಗಳಾಗುತ್ತವೆ. ನೋಡಿ, ಮಾಧ್ಯಮಿಕ ಸಮೂಹಗಳನ್ನು ನಾವು ವಿಶೇಷಾಸಕ್ತ ಸಮೂಹಗಳು ಅಂತ ಕರಿತೀವಿ. ಅಂದರೆ ನಮ್ಮಲ್ಲಿರ್ತಕ್ಕಂತಹ ವಿಶೇಷ ಆಸಕ್ತಿಗಳನ್ನು ಈಡೇರಿಸುವಂತಹ ಒಂದು ಪ್ರಯತ್ನವನ್ನು ಇವುಗಳು ಮಾಡ್ತಾ ಇದ್ದಾವೆ. ಆ ಕಾರಣಕ್ಕಾಗಿ ಪ್ರಾಥಮಿಕ ಸಮೂಹಗಳು ನಮಗೆ ಮುಖ್ಯವಾಗ್ತವೆ. ಅಂತೆಯೇ ನಮ್ಮ ಬೇಡಿಕೆಗಳನ್ನು, ನಮ್ಮ ಆಸಕ್ತಿಗಳನ್ನು ಈಡೇರಿಸ್ಕೊಳ್ತಕ್ಕಂತಹ ಕಾರಣಕ್ಕಾಗಿ ಮಾಧ್ಯಮಿಕ ಸಮೂಹಗಳು ಕೂಡ ಇಲ್ಲಿ ಬಹಳಷ್ಟು ಮುಖ್ಯವಾಗ್ತವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಹಾಗಾದರೆ ಮಾಧ್ಯಮಿಕ ಸಮೂಹಗಳು ಅಂದರೆ ಏನು ಅಂತಕ್ಕಂಥದ್ದನ್ನು ಆಗ್ಬರ್ನ್ ಮತ್ತು ನಿಮ್ಕಾಫ್ ಮತ್ತು ನಿಮ್ಕಾಫ್ ಎನ್ನುವಂತಹ ಸಮಾಜಶಾಸ್ತ್ರಜ್ಞರು ಮಾಧ್ಯಮಿಕ ಸಮೂಹಗಳನ್ನು ಕುರಿತು ಹೇಳುವಾಗ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅನ್ಯೋನ್ಯತೆಯ ಅಭಾವದ ಅನುಭವವನ್ನು ಉಂಟು ಮಾಡತಕ್ಕಂತಹ ಸಮೂಹಗಳೇ ಮಾಧ್ಯಮಿಕ ಸಮೂಹಗಳು ಅಂತ ಕರೀತಾರೆ. ನೋಡಿ, ಸಿ.ಎಚ್. ಕೂಲೆ ಎಲ್ಲ ಹೇಳ್ತಾರೆ, ಪ್ರಾಥಮಿಕ ಸಮೂಹಗಳಲ್ಲಿ ಅನ್ಯೋನ್ಯತೆಯನ್ನು ಉಂಟು ಮಾಡತಕ್ಕಂಥ ಸಮೂಹಗಳು ಪ್ರಾಥಮಿಕ ಸಮೂಹಗಳು. ಆದರೆ ಇಲ್ಲಿ ಮಾಧ್ಯಮಿಕ ಸಮೂಹಗಳ ಬಗ್ಗೆ ಬಂದಾಗ ಅಕ್ಬರ್ ಮತ್ತು ನಿಮ್ಕಾಫ್ ಅವರು ಹೇಳ್ತಕ್ಕಂಥದ್ದು ಅನ್ಯೋನ್ಯತೆಯ ಅಭಾವವನ್ನು ಉಂಟು ಮಾಡ್ತಕ್ಕಂತಹ ಸಮೂಹಗಳನ್ನು ಅವರು ಮಾಧ್ಯಮಿಕ ಸಮೂಹಗಳು ಅಂತ ಹೇಳಿ ಕರೀತಾರೆ. ಅಂದರೆ ಇಲ್ಲಿ ಅನ್ಯೋನ್ಯತೆ ಇಲ್ಲ, ಅಥವಾ ಆತ್ಮೀಯತೆ ಇಲ್ಲ, ಅಥವಾ ನಿಕಟತೆ ಇಲ್ಲ. ಹಾಗಾದರೆ ಏನಿದೆ ಇಲ್ಲಿ? ಒಪ್ಪಂದದ ಸಂಬಂಧಗಳಿದ್ದಾವೆ, ಕರಾರಿನ ರೂಪದ ಸಂಬಂಧಗಳಿದ್ದಾವೆ, ಮತ್ತು ಇಲ್ಲಿ ವಿಭಿನ್ನ ರೀತಿಯ ಸಂಬಂಧಗಳು ರೂಪುಗೊಳ್ಳುವಂತಹ ಅವಕಾಶಗಳು ಇಲ್ಲಿದೆ. ಆ ಹಿನ್ನೆಲೆಯಲ್ಲಿ ನಾವು ಉದಾಹರಣೆಗಳನ್ನು ನೋಡೋದಾದರೆ ಕಾಲೇಜು, ನಗರ, ರಾಜಕೀಯ ಪಕ್ಷ, ಕಾರ್ಮಿಕ ಸಂಘ, ವ್ಯಾಪಾರಿ ಘಟಕಗಳು ಇವೆಲ್ಲ ಇಲ್ಲಿ ಮಾಧ್ಯಮಿಕ ಸಮೂಹಗಳು. ಹಾಗಾದರೆ ಇವುಗಳಲ್ಲಿ ನಾವು ವಿಶೇಷ ಆಸಕ್ತಿಗಳಿದ್ದಾವೆ. ನೋಡಿ, ಇಲ್ಲಿ ಒಂದು ಕಾಲೇಜನ್ನು ತಗೊಂಡಾಗ ಶೈಕ್ಷಣಿಕ ಆಸಕ್ತಿ ಇದೆ, ನಗರ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಆಸಕ್ತಿ ಇದೆ, ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂಥ ಆಸಕ್ತಿಯನ್ನು ಹೊಂದಿದೆ, ಕಾರ್ಮಿಕ ಸಂಘ
ಅನೇಕ ಸವಲತ್ತುಗಳನ್ನು ಪಡ್ಕೊಳ್ತಕ್ಕಂತಹ ಆಸಕ್ತಿ ಇದೆ. ಹೀಗೆ ಪ್ರತಿಯೊಂದರಲ್ಲೂ ಒಂದಲ್ಲ ಹಲವು ಬಗೆಯ ಆಸಕ್ತಿಗಳು, ಅಭಿರುಚಿಗಳು ಇಲ್ಲಿ ಇದ್ದೇ ಇದೆ. ಅಂತಹ ಆಸಕ್ತಿಗಳನ್ನು, ಅಭಿರುಚಿಗಳನ್ನು ಈಡೇರಿಸಿಕೊಳ್ಳುವಾಗ ಇಲ್ಲಿ ಅನ್ಯೋನ್ಯತೆ ಇಲ್ಲ, ಅನ್ಯೋನ್ಯತೆಯ ಅಭಾವ ಇದೆ, ಆತ್ಮೀಯತೆ ಇಲ್ಲ. ಆದರೆ ಒಪ್ಪಂದ, ವ್ಯಾವಹಾರಿಕವಾದಂತಹ ಸಂಬಂಧಗಳು ಇಲ್ಲಿರ್ತಕ್ಕಂಥದ್ದನ್ನು ನೋಡ್ತೀವಿ. ನೋಡಿ, ಉದಾಹರಣೆಗಳನ್ನು ಗಮನಿಸಿ. ಕಾಲೇಜಿನ ಉದಾಹರಣೆಯನ್ನು ತಗೊಳ್ಳಿ. ಇಲ್ಲಿರ್ತಕ್ಕಂಥ ಸಂಬಂಧಗಳು ಪ್ರೀ ಯೂನಿವರ್ಸಿಟಿ ಕಾಲೇಜನ್ನು ತೆಗೆದುಕೊಂಡಾಗ PUC ಹಂತದಲ್ಲಿ ಪ್ರಥಮ PUC, ದ್ವಿತೀಯ PUC 2 ವರ್ಷಗಳು ಮುಗಿದ್ರೆ ಆ ಕಾಲೇಜಿನೊಂದಿಗಿನ ನಿಮ್ಮ ಒಡನಾಟ ಅಂತಕ್ಕಂಥದ್ದು ಮುಗೀತದೆ. ಅಲ್ಲಿ ನೀವು ವಿಶೇಷ ಆಸಕ್ತಿಯ ಕಾರಣಕ್ಕಾಗಿ, ಶೈಕ್ಷಣಿಕ ಪ್ರಗತಿಗಾಗಿ ಆ ಕಾಲೇಜಲ್ಲಿ ಸೇರ್ತೀರಿ. 2 ವರ್ಷಗಳ ನಂತರ ನೀವು ಆ ಕಾಲೇಜನ್ನು ಬಿಟ್ಟು ಹೋಗ್ತೀರಿ. ಇಲ್ಲ, ಈ ಕಾಲೇಜ್ ತುಂಬ ಚೆನ್ನಾಗಿದೆ, ನಾನು ಮತ್ತೆ ಇದೇ ಕಾಲೇಜಲ್ಲಿ ಓದ್ತೀನಿ ಅಂಥೇಳಿ ನೀವು ಅದೇ ಕಾಲೇಜಿಗೆ ದಾಖಲಾಗೋದಿಲ್ಲ. ಯಾಕೆಂದರೆ ಅಲ್ಲಿ 2 ವರ್ಷಗಳ ಕಾಲ ಅಷ್ಟೇ ನಿಮಗೆ PUCಯನ್ನು ವ್ಯಾಸಂಗ ಮಾಡೋದಕ್ಕೆ ಅವಕಾಶ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು. ಅಥವಾ ಅದರಲ್ಲೇ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡ್ಕೊಂಡು ಓದ್ಬೋದು, ಅದೇ ಬೇರೆ ಪ್ರಶ್ನೆ. ಆದರೆ ಸಾಮಾನ್ಯ ಅರ್ಥದಲ್ಲಿ ನಾವು ತೆಗೆದುಕೊಂಡಾಗ ಅದು ಒಂದು ಒಪ್ಪಂದದ ಅವಧಿ, 2 ವರ್ಷಗಳ ಕಾಲ ಮಾತ್ರ ನಾವಲ್ಲಿ ಅಧ್ಯಯನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಅಥವಾ ಒಂದು ರಾಜಕೀಯ ಪಕ್ಷವನ್ನು ತಗೊಳ್ಳಿ. ಅಲ್ಲಿ ಅಧಿಕಾರ, ಚುನಾವಣೆ, ಸರ್ಕಾರ ಆಡಳಿತ ನಡೆಸ್ತಕ್ಕಂಥದ್ದು, ಬಹುಸಂಖ್ಯಾತ ಪಕ್ಷವಾಗಿ ರೂಪುಗೊಳ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಅಷ್ಟೇ ಒಪ್ಪಂದ, ನಿಗದಿತ ಅವಧಿ. ಮುಖ್ಯಮಂತ್ರಿಗಳ ಅವಧಿ ಇಷ್ಟು ವರ್ಷ, ಪ್ರಧಾನಮಂತ್ರಿಗಳ ಅವಧಿ ಇಷ್ಟು ವರ್ಷ. ಅಲ್ಲಿ ಆಟೋಮೆಟಿಕ್ ಆಗಿ ಆ ಅವಧಿ ಮುಗಿತಿದ್ದಾಗೇ ಅಲ್ಲಿರ್ತಕ್ಕಂತಹ ಘಟಕ ಅಂತಕ್ಕಂಥದ್ದು ವಿಸರ್ಜನೆಗೆ ಒಳಗಾಗಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಕರಾರು ಇದೆ, ಒಪ್ಪಂದ ಇದೆ, ಇಷ್ಟು ವರ್ಷಗಳ ಕಾಲದ್ದು ಅಂತಕ್ಕಂತಹ ಒಂದು ವಿಚಾರ ಅಲ್ಲಿ ಮುಖ್ಯವಾಗಿದೆ. ಹಾಗೆಯೇ ಕಾರ್ಮಿಕ ಸಂಘಟನೆಗಳು ತಮ್ಮದೇ ಆದಂತಹ ಒಂದು ಆಸಕ್ತಿ, ಅಭಿರುಚಿಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಇಲ್ಲಿ ನಮಗೆ ಮುಖ್ಯವಾಗಿ ಕಂಡುಬರುತ್ತದೆ. ಈ ಹಿನ್ನೆಲೆಯಲ್ಲಿ ಮಾಧ್ಯಮಿಕ ಸಮೂಹಗಳು ತಮ್ಮದೇ ಆದಂತಹ ಒಂದು ವಿಶೇಷತೆಯನ್ನು ಹೊಂದಿವೆ. ಇಲ್ಲಿ ಅನ್ಯೋನ್ಯತೆ, ಆತ್ಮೀಯತೆ ಇಲ್ಲದೆ ಇರಬಹುದು, ಆದರೆ ಒಪ್ಪಂದದ ರೂಪದ, ವ್ಯಾವಹಾರಿಕ ರೂಪದ ಸಂಬಂಧಗಳು ಇಲ್ಲಿ ಮಹತ್ವವನ್ನು ಪಡ್ಕೊಳ್ತವೆ. ಇಂತಹ ಮಾಧ್ಯಮಿಕ ಸಮೂಹಗಳು ಕೂಡ ಕೆಲವು ನಿರ್ದಿಷ್ಟ ಲಕ್ಷಣಗಳನ್ನು ಹೊಂದಿವೆ. ಇದು ಕೂಡ 5 ಅಂಕಗಳ ಪ್ರಶ್ನೆ. ಮಾಧ್ಯಮಿಕ ಸಮೂಹಗಳ ಲಕ್ಷಣಗಳನ್ನು ವಿವರಿಸಿ. ಮಾಧ್ಯಮಿಕ ಸಮೂಹಗಳ ಲಕ್ಷಣಗಳನ್ನು ತೆಗೆದುಕೊಂಡಾಗ ಇಲ್ಲಿ ಮಾಧ್ಯಮಿಕ ಸಂಬಂಧಗಳ ಪ್ರಾಧಾನ್ಯತೆ, ಮಾಧ್ಯಮಿಕ ಸಂಬಂಧಗಳು, ಹಾಗೆಯೇ ಇವುಗಳ ಗಾತ್ರ, ಬೃಹತ್ ಗಾತ್ರ, ಸಮೂಹದ ಗಾತ್ರ ದೊಡ್ಡದಾಗಿರುತ್ತದೆ. ಸಮೂಹದ ಗಾತ್ರ ದೊಡ್ಡದು. ಹಾಗೆಯೇ ಇಲ್ಲಿ ಭೌತಿಕ ಸಾಮೀಪ್ಯತೆ ಇರುವುದಿಲ್ಲ. ಭೌತಿಕ ಸಾಮೀಪ್ಯತೆ ಇಲ್ಲ. ಸದಸ್ಯತ್ವದ ಸ್ವರೂಪ, ಸದಸ್ಯತ್ವದ ಸ್ವರೂಪ, ನಿರ್ದಿಷ್ಟ ಆಸಕ್ತಿಗಳು, ನಿರ್ದಿಷ್ಟ ಆಸಕ್ತಿಗಳು, ಔಪಚಾರಿಕವಾದಂತಹ ನಿಯಂತ್ರಣ, ಔಪಚಾರಿಕ ನಿಯಂತ್ರಣ. ಮಾಧ್ಯಮಿಕ ಸಮೂಹಗಳ ಲಕ್ಷಣಗಳನ್ನು ನಾವು ಅಧ್ಯಯನಕ್ಕೆ ಅಂತ ಹೇಳಿ ತೆಗೆದುಕೊಂಡಾಗ ಇಲ್ಲಿ ಮಾಧ್ಯಮಿಕ ಸಂಬಂಧಗಳು ಪ್ರಾಧಾನ್ಯತೆಯನ್ನು ಪಡ್ಕೊಳ್ತವೆ. ಪ್ರಾಥಮಿಕ ಸಂಬಂಧಗಳಲ್ಲಿ ಪ್ರಾಥಮಿಕ ಪ್ರಾಧಾನ್ಯತೆ ಇದ್ದರೆ ಇಲ್ಲಿ ಮಾಧ್ಯಮಿಕ ಸಂಬಂಧಗಳ ಪ್ರಾಧಾನ್ಯತೆ. ಈಗ ನಾವು ಇದುವರೆಗೂ ಉದಾಹರಣೆಗಳ ಮೂಲಕ ಒಂದು ಕಾಲೇಜನ್ನು ತೆಗೆದುಕೊಂಡಾಗ, ಒಂದು ರಾಜಕೀಯ ಪಕ್ಷವನ್ನು ತೆಗೆದುಕೊಂಡಾಗ, ಒಂದು ನಗರವನ್ನು ತೆಗೆದುಕೊಂಡಾಗ ಅಲ್ಲಿರ್ತಕ್ಕಂಥ ಸದಸ್ಯರಲ್ಲಿ ನಾವು ಆತ್ಮೀಯತೆಯನ್ನು, ಅನ್ಯೋನ್ಯತೆಯನ್ನು ಕಾಣೋದಿಲ್ಲ. ಬದಲಾಗಿ ಕೆಲವು ಸಾರಿ ಪರಿಚಿತ ವಾತಾವರಣ ಇರ್ಬೋದು, ಪರಿಚಯ ಇದ್ರೂ ಅಲ್ಲಿ ಆತ್ಮೀಯತೆ ಇಲ್ಲ ಅಥವಾ ಅನ್ಯೋನ್ಯತೆ ಅಂತಕ್ಕಂಥದ್ದಿಲ್ಲ, ಅಥವಾ ಅಲ್ಲಿ ಒಪ್ಪಂದದ ಸಂಬಂಧಗಳಾಗಿರ್ಬೋದು. ನಮ್ಮ ವಿದ್ಯಾರ್ಥಿಗಳು 2 ವರ್ಷಗಳ ಕಾಲ ನಮ್ಮ ವಿದ್ಯಾರ್ಥಿಗಳಾಗಿರ್ತಾರೆ. ಅದರ ನಂತರ ಅವರು ಬೇರೆ ಕಡೆ ಹೊರಟು ಹೋಗ್ತಾರೆ. ಅಲ್ಲಿಗೆ ಆ ಕಾಲೇಜು ಮತ್ತು ಆ ವಿದ್ಯಾರ್ಥಿಗಳ ಒಂದು ಬಾಂಧವ್ಯ ಅಂತಕ್ಕಂಥದ್ದು ಮುಗಿದು ಹೋಗ್ತದೆ. ಮತ್ತೊಂದು ಕಡೆ ಅವರು ದಾಖಲಾಗ್ತಾ ಹೋಗ್ತಾರೆ. ಇಂಥಲ್ಲಿ ನಮಗೆ
ಅನ್ಯೋನ್ಯತೆಯನ್ನು ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ, ಆತ್ಮೀಯತೆಯನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಒಬ್ಬ ಅಧ್ಯಾಪಕರು ನಿಮ್ಮ ಜೊತೆ ಯಾವ ವಿಚಾರದ ಬಗ್ಗೆ ಹೆಚ್ಚು ಮಾತನಾಡ್ಬೋದು? ಕೇವಲ ಪಠ್ಯ, ಅದರ ಆಚೆ ಯಾವುದೇ ಸಂಗತಿಗಳನ್ನು ತರಗತಿ ಚೌಕಟ್ಟಿನಲ್ಲಿ ಮಾತನಾಡೋದಿಲ್ಲ. ಯಾಕೆ ಅಂದರೆ ಇಲ್ಲಿ ಆ ಬಗೆಯ ಅವಶ್ಯಕತೆ ಅಂತಕ್ಕಂಥದ್ದಿಲ್ಲ. ಆತ್ಮೀಯತೆ ಅಲ್ಲ, ಇಲ್ಲಿ ಪಾಠದ ವಿಚಾರಗಳು ಮಾತ್ರ ಬಂದು ಹೋಗ್ತಕ್ಕಂಥದ್ದು. ಅಂತೆಯೇ ಒಂದು ನಗರದಲ್ಲಿರ್ತಕ್ಕಂತಹ ಎಲ್ಲ ಸದಸ್ಯರು ಒಬ್ಬರು ಮತ್ತೊಬ್ಬರಿಗೆ ಪರಿಚಯ ಇರೋದಿಲ್ಲ, ಆತ್ಮೀಯತೆ ಇರೋದಕ್ಕೆ ಸಾಧ್ಯ ಇಲ್ಲ. ಕಾರ್ಮಿಕ ಸಂಘಟನೆಗಳಲ್ಲಿರ್ತಕ್ಕಂಥವರೆಲ್ಲರೂ ಒಬ್ಬರು ಮತ್ತೊಬ್ಬರಿಗೆ ಪರಿಚಯ ಇಲ್ಲ. ರಾಜಕೀಯ ಪಕ್ಷದಲ್ಲಿರ್ತಕ್ಕಂಥವರು ಪರಿಚಯ ಇರ್ಬೋದು, ಗೊತ್ತಿರ್ಬೋದು, ಹೆಸರು ಕೇಳಿರ್ಬೋದು, ಆದರೆ ಅವ್ರನ್ನ ನೇರವಾಗಿ ಭೇಟಿ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾವಿಲ್ಲಿ ಮಾಧ್ಯಮಿಕ ಸಂಬಂಧಗಳ ಒಂದು ಪ್ರಾಧಾನ್ಯತೆ ಇರ್ತಕ್ಕಂಥದ್ದು ಇಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇಲ್ಲಿ ಆತ್ಮೀಯ ಸಂಬಂಧಗಳಿಲ್ಲ, ಅನ್ಯೋನ್ಯ ಸಂಬಂಧಗಳಿಲ್ಲ, ಕೇವಲ ವ್ಯಾವಹಾರಿಕ ರೂಪದ ಸಂಬಂಧಗಳು ಮಾತ್ರ ಇಲ್ಲಿ ಮುಖ್ಯ ಆಗುತ್ತವೆ. ಅದಕ್ಕೇನು ಕಾರಣ? ಈ ಸಮೂಹಗಳು ಗಾತ್ರದಲ್ಲಿ ದೊಡ್ಡದಾಗಿರುತ್ತವೆ, ಬೃಹತ್ ಪ್ರಮಾಣದಲ್ಲಿರುತ್ತವೆ, ಸದಸ್ಯರ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿರುತ್ತದೆ. ಅದರಿಂದಾಗಿ ನಾವಿಲ್ಲಿ ನೇರವಾದ ನಿಕಟವಾದ ಆತ್ಮೀಯ ಸಂಬಂಧಗಳನ್ನು ಇಲ್ಲಿ ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಈ ಮೊದಲಿನಂತೆ ಉದಾಹರಣೆಗಳನ್ನು ತಗೊಳ್ಳೋಣ. ಒಂದು ರಾಜಕೀಯ ಪಕ್ಷವನ್ನು ತಗೊಂಡ್ರೆ ಅದು ಬೃಹತ್ ಗಾತ್ರದ್ದು, ಸಾವಿರಾರು ಲಕ್ಷಾಂತರ ಕಾರ್ಯಕರ್ತರನ್ನ ಹೊಂದಿರತಕ್ಕಂಥದ್ದು. ಎಲ್ಲರೂ ಭೇಟಿಯಾಗೋದಕ್ಕೆ ಸಾಧ್ಯ ಇಲ್ಲ. BJPಯಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರನ್ನು ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಭೇಟಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಬೃಹತ್ ಗಾತ್ರ, ಅತ್ಯಧಿಕ ಸಂಖ್ಯೆಯ ಸದಸ್ಯರು. ಹೀಗಾಗಿ ಉನ್ನತ ಹುದ್ದೆಗಳಲ್ಲಿರ್ತಕ್ಕಂಥವ್ರು ಎಲ್ಲರೂ ಗೊತ್ತಿರ್ತಾರೆ ಹೊರತು ಸಾಮಾನ್ಯ ಕಾರ್ಯಕರ್ತರು ಅಲ್ಲಿ ಮುಖ್ಯ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅದು ಗಾತ್ರದಲ್ಲಿ ದೊಡ್ಡದಾಗಿರುತ್ತದೆ, ಬೃಹತ್ ಪ್ರಮಾಣದಲ್ಲಿರ್ತದೆ. ಆದ್ದರಿಂದ ನಾವಲ್ಲಿ ಆ ಥರದ ಅನ್ಯೋನ್ಯ ಸಂಬಂಧಗಳನ್ನು ಅಥವಾ ಪ್ರಾಥಮಿಕ ಸಂಬಂಧಗಳನ್ನು ಕಾಣೋದಿಲ್ಲ. ಇಲ್ಲಿ ಒಪ್ಪಂದ, ವ್ಯವಹಾರದ ಸಂಬಂಧಗಳೇ ಇರುತ್ತವೆ. ಈ ಗಾತ್ರ ದೊಡ್ಡದಾಗಿರೋದ್ರಿಂದ ಭೌತಿಕ ಸಾಮೀಪ್ಯತೆ ಇಲ್ಲಿ ಕಂಡು ಬರುವುದಿಲ್ಲ. ನೋಡಿ, ಒಂದು ಕುಟುಂಬದ ಸದಸ್ಯರು ಪುನಃ ಮತ್ತೆ ಭೇಟಿಯಾಗ್ತಾರೆ, ಭೌತಿಕ ಸಾಮೀಪ್ಯತೆ ಇರ್ತದೆ. ಆದರೆ ಇಂತಹ ದೊಡ್ಡ ದೊಡ್ಡ ಸಂಘಟನೆಗಳಲ್ಲಿ, ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳಲ್ಲಿ ನಾವು ಭೌತಿಕ ಸಾಮೀಪ್ಯತೆಯನ್ನು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಎಲ್ಲರೂ ಬೇರೆ ಬೇರೆ ಕಡೆಗಳಲ್ಲಿ ವಾಸ ಮಾಡ್ತಾರೆ, ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡ್ತಾರೆ. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಜೀವನ ವಿಧಾನ, ಜೀವನ ಸಮಸ್ಯೆಗಳು, ಅದರ ಒಂದು ಸ್ವರೂಪ ವಿಭಿನ್ನವಾಗಿರುತ್ತದೆ. ಹಾಗಾಗಿ ಅಲ್ಲಿ ನಾವು ಭೌತಿಕ ಸಾಮೀಪ್ಯತೆ ಇಲ್ಲ. ಪರಸ್ಪರ ಕೇಳಿ ಗೊತ್ತಿರ್ಬೋದು, ಆದರೆ ನೇರವಾದ ನಿಕಟವಾದ ಸಂಬಂಧಗಳು ಇಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ನಾವೆಷ್ಟು ಜನ ಯಡಿಯೂರಪ್ಪನವ್ರನ್ನ ನೇರವಾಗಿ ಭೇಟಿಯಾಗಿದ್ದೀವಿ, ಅಥವಾ ನರೇಂದ್ರ ಮೋದಿಯವ್ರನ್ನ ಭೇಟಿಯಾಗಿದ್ದೀವಿ, ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿದ್ದೀವಿ, ಕುಮಾರಸ್ವಾಮಿಯವ್ರನ್ನ ಭೇಟಿಯಾಗಿದ್ದೀವಿ? ಇಲ್ಲ. ಕೇವಲ ಅವ್ರ ಬಗ್ಗೆ ಗೊತ್ತು, ಅಥವಾ ಸಿನಿಮಾದಲ್ಲಿ ಕೇಳಿ ಗೊತ್ತು, ಅಥವಾ ಸಮೂಹ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಕ್ಕಂಥ ಸಂದರ್ಭದಲ್ಲಿ ಕೇಳಿ ಗೊತ್ತು, ಅಂಥ ಕಡೆಗಳಲ್ಲಿ ನಾವು ನೋಡ್ತೀವಿ ಹೊರತು ಇನ್ನುಳಿದಂತೆ ನೇರವಾಗಿ ಅವನ್ನ ನಾವು ಭೇಟಿಯಾಗೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ಆಗಿರೋದಿಲ್ಲ. ಯಾಕೆ ಅಂದರೆ ಇಲ್ಲಿ ಸದಸ್ಯರ ಸಂಖ್ಯೆ ಸಾವಿರಾರು ಲಕ್ಷಾಂತರ ಪ್ರಮಾಣದಲ್ಲಿರ್ತದೆ, ಬೃಹತ್ ಗಾತ್ರ. ಹಾಗಾಗಿ ಇಲ್ಲಿ ಭೌತಿಕ ಸಾಮೀಪ್ಯತೆಗೆ ಅವಕಾಶ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ, ಅದು ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಮತ್ತೊಂದು ಸದಸ್ಯತ್ವದ ಸ್ವರೂಪ. ಮಾಧ್ಯಮಿಕ ಸಮೂಹಗಳಲ್ಲಿ ಸದಸ್ಯತ್ವದ ಸ್ವರೂಪ ಹೇಗಿರುತ್ತೆ ಅಂದರೆ, ನಮ್ಮ ಇಚ್ಛೆಗನುಸಾರವಾಗಿ ನಮಗೆ ಯಾವ ರಾಜಕೀಯ ಪಕ್ಷದ ಬಗ್ಗೆ ಆಸಕ್ತಿ ಇದೆ ಅದರ ಸದಸ್ಯತ್ವವನ್ನು ಪಡ್ಕೊಳ್ತೀವಿ, ಆ ಪಕ್ಷದ ಪ್ರಾಥಮಿಕ ಸದಸ್ಯತ್ವವನ್ನು ಹೊಂದುತ್ತೀವಿ. ಯಾವ ಕಾಲೇಜಿಗೆ ಸೇರೋದಕ್ಕೆ ಆಸಕ್ತಿ ಇದೆ ಆ ಕಾಲೇಜಿಗೆ ನಾವು ದಾಖಲಾಗ್ತೀವಿ. ಎಲ್ಲಿ ವಾಸ ಮಾಡಬೇಕು ಅಂತ ಹೇಳಿ ಬಯಸ್ತೀವಿ ಆ ಪ್ರದೇಶದಲ್ಲಿ, ಆ ನಗರದಲ್ಲಿ ನಾವು ವಾಸ ಮಾಡ್ತೀವಿ. ಅಂದರೆ ಇಲ್ಲಿರ್ತಕ್ಕಂತಹ ಸದಸ್ಯತ್ವದ ಸ್ವರೂಪ ಅಂತಕ್ಕಂಥದ್ದು ನಮ್ಮ ಇಚ್ಛೆಯನ್ನು ಆಧಾರವಾಗಿರ್ತದೆ. ವ್ಯಕ್ತಿಯ ಆಸಕ್ತಿಗನುಗುಣವಾಗಿ, ವ್ಯಕ್ತಿಯ ಇಷ್ಟಕ್ಕನುಸಾರವಾಗಿ ಇಲ್ಲಿನ ಸದಸ್ಯತ್ವ ಅಂತಕ್ಕಂಥದ್ದು ರೂಪುಗೊಳ್ಳುತ್ತದೆ. ಹಾಗಾಗಿ ಮಾಧ್ಯಮಿಕ ಸಂಬಂಧಗಳ ಒಂದು ಸದಸ್ಯತ್ವ ಅಂತಕ್ಕಂತಹದ್ದು ತಮ್ಮ ಇಚ್ಛೆಗೆ ಅನುಸಾರವಾಗಿ, ಇಷ್ಟಾನುಸಾರ ರೂಪುಗೊಳ್ತಕ್ಕಂತಹ ಒಂದು ಘಟಕ ಆಗಿರುತ್ತೆ. ಇಂತಹ ಮಾಧ್ಯಮಿಕ ಸಮೂಹಗಳಲ್ಲಿ ನಿರ್ದಿಷ್ಟವಾದಂತಹ ಆಸಕ್ತಿಗಳಿರ್ತವೆ. ಇದು ಮೊದಲೇ ವಿಶೇಷಾಸಕ್ತ ಸಮೂಹ. ಇಂಥಲ್ಲಿ ನಾವು ನಿರ್ದಿಷ್ಟ ಆಸಕ್ತಿಗಳನ್ನು ಹೇಗೆ ನೋಡ್ತೀವಿ ನೋಡಿ. ಶೈಕ್ಷಣಿಕ ಸಮೂಹಗಳಲ್ಲಿ ಶಾಲಾ ಕಾಲೇಜುಗಳನ್ನು
ಒಳಗೊಂಡಂತೆ ಇರ್ತಕ್ಕಂತಹದ್ದು ಶೈಕ್ಷಣಿಕ ಸಮೂಹಗಳು. ಅಲ್ಲೇನು ನಿರ್ದಿಷ್ಟ ಆಸಕ್ತಿ ಇರ್ತದೆ? ಜ್ಞಾನಾರ್ಜನೆ ಮಾಡ್ತಕ್ಕಂಥದ್ದು, ಜ್ಞಾನವನ್ನು ನೀಡ್ತಕ್ಕಂಥದ್ದು, ಪರೀಕ್ಷೆಗಳನ್ನು ನಡೆಸ್ತಕ್ಕಂಥದ್ದು, ಇದಕ್ಕೆ ಸಂಬಂಧಪಟ್ಟಂಥ ಆಸಕ್ತಿಗಳಿರ್ತದೆ. ಅಥವಾ ಕ್ರೀಡಾ ಸಮೂಹಗಳನ್ನು ತಗೊಂಡ್ರೆ ಕ್ರೀಡೆಗಳನ್ನು ಆಯೋಜಿಸ್ತಕ್ಕಂಥದ್ದು, ಬಹುಮಾನಗಳನ್ನು ನೀಡ್ತಕ್ಕಂಥದ್ದು, ಎನ್ಕರೇಜ್ ಮಾಡ್ತಕ್ಕಂಥದ್ದು, ಆ ಥರದ ಆಸಕ್ತಿಗಳಿರ್ತದೆ. ಅಥವಾ ರಾಜಕೀಯ ಸಮೂಹಗಳನ್ನು ತಗೊಂಡ್ರೆ ಅಲ್ಲಿ ರಾಜಕೀಯ ಪಕ್ಷಗಳಿರ್ತವೆ, ಅವುಗಳ ಮೂಲಕ ಚುನಾವಣೆಯಲ್ಲಿ ಗೆಲ್ತಾರೆ, ಅಧಿಕಾರವನ್ನು ಹೊಂದುತ್ತಾರೆ, ಸರ್ಕಾರವನ್ನು ರಚನೆ ಮಾಡ್ತಾರೆ, ಇದು ಅಲ್ಲಿ ಸಾಧ್ಯವಾಗುತ್ತೆ. ಹೀಗೆ ಒಂದೊಂದು ಸಮೂಹಗಳು ನಿರ್ದಿಷ್ಟವಾದಂತಹ ಆಸಕ್ತಿಗಳನ್ನು ಹೊಂದಿದ್ದು ಆ ಆಸಕ್ತಿಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಅವು ವ್ಯಾಪಕವಾಗಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತದೆ. ಅಂದರೆ ನಿಗದಿತ ರೀತಿಯಲ್ಲಿ ಇಂತಹದ್ದೊಂದು ವ್ಯವಸ್ಥೆಗಳು ಇಲ್ಲಿ ಅವಕಾಶವನ್ನು ಮಾಡಿಕೊಂಡಿವೆ ಎನ್ನುವಂತಹದ್ದು. ಇನ್ನು ಕೊನೆಯದು ಔಪಚಾರಿಕ ನಿಯಂತ್ರಣ. ಸಾಮಾನ್ಯವಾಗಿ ನಮ್ಮ ಕುಟುಂಬ, ನೆರೆಹೊರೆ ಇಂಥಲ್ಲಿ ಅಥವಾ ಹಳ್ಳಿಗಳಲ್ಲಿ ನಾವು ಪೊಲೀಸ್ ಠಾಣೆಗಳನ್ನು ಎಲ್ಲ ಕಡೆ ನೋಡೋದಿಲ್ಲ ಅಂಥೇಳಿ ಮೊದಲು ಉದಾಹರಣೆಗಳಲ್ಲಿ ಗಮನಿಸಿದ್ವಿ. ಆದರೆ ಮಾಧ್ಯಮಿಕ ಸಮೂಹಗಳನ್ನು ನಿಯಂತ್ರಿಸೋದಕ್ಕೆ ಔಪಚಾರಿಕ ಸಾಧನಗಳು ಬೇಕಾಗುತ್ತದೆ. ಸಾಮಾಜಿಕ ನಿಯಂತ್ರಣದಲ್ಲಿ ಔಪಚಾರಿಕ ನಿಯಂತ್ರಣ, ಅನೌಪಚಾರಿಕ ನಿಯಂತ್ರಣ ಎರಡು. ಪ್ರಾಥಮಿಕ ಸಮೂಹಗಳನ್ನು ಅನೌಪಚಾರಿಕ ನಿಯಂತ್ರಣದ ಸಾಧನಗಳು ನಿಯಂತ್ರಿಸಿದರೆ, ಮಾಧ್ಯಮಿಕ ಸಮೂಹಗಳನ್ನು ಔಪಚಾರಿಕ ಸಾಧನಗಳು ನಿಯಂತ್ರಿಸುತ್ತವೆ. ಒಂದು ರಾಜಕೀಯ ಪಕ್ಷವನ್ನು, ಒಂದು ಕಾಲೇಜನ್ನು, ಒಂದು ಕಾರ್ಮಿಕ ಸಂಘಟನೆಯನ್ನು ನಿಯಂತ್ರಿಸೋದಕ್ಕೆ, ಹತೋಟಿಯಲ್ಲಿಡೋದಕ್ಕೆ ಕಾನೂನುಗಳು ಬೇಕಾಗುತ್ತವೆ, ನಿಯಮಗಳು ಬೇಕಾಗುತ್ತವೆ, ಸಂವಿಧಾನದ ಉಲ್ಲೇಖಗಳು ಅಲ್ಲಿ ಬೇಕಾಗುತ್ತದೆ. ಹೀಗೆ ಅವುಗಳ ಮೂಲಕ ಸದಸ್ಯರ ವರ್ತನೆಗಳನ್ನು ನಿಯಂತ್ರಿಸ್ತಕ್ಕಂತಹ ಸಂಗತಿಗಳು ಇಲ್ಲಿ ಮುಖ್ಯವಾಗ್ತವೆ. ಹಾಗಾಗಿ ಈ ಒಂದು ಮಾಧ್ಯಮಿಕ ಸಮೂಹಗಳನ್ನು ನಿಯಂತ್ರಿಸುವಂತಹ ಸಂದರ್ಭದಲ್ಲಿ ಔಪಚಾರಿಕವಾಗಿರ್ತಕ್ಕಂತಹ ನಿಯಂತ್ರಣದ ಅಂಶಗಳು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತವೆ. ಇದರ ಜೊತೆಗೆ ನಾವು ಒಂದೆರಡು ವಾಕ್ಯಗಳಲ್ಲಿ ಮಾಧ್ಯಮಿಕ ಸಮೂಹಗಳು ಏನು ಕೆಲಸವನ್ನು ನಿರ್ವಹಿಸ್ತವೆ ಅಂತಕ್ಕಂತಹದ್ದನ್ನು ನೋಡೋದಾದರೆ, ಮುಖ್ಯವಾಗಿ ಮಾಧ್ಯಮಿಕ ಸಮೂಹಗಳು ವಿಶೇಷಾಸಕ್ತ ಸಮೂಹಗಳಾಗಿರೋದ್ರಿಂದ ಅವು ಮಾನವರ ಬೇಡಿಕೆಗಳನ್ನು ಈಡೇರಿಸುತ್ತವೆ. ವಿಶೇಷಾಸಕ್ತಿ ಅಂತ ಹೇಳಿದಾಗ ನಮ್ಮ ಬೇಡಿಕೆಗಳು, ಸೊ ಅಂಥವುಗಳನ್ನು ಈಡೇರಿಸ್ತಕ್ಕಂಥ ಸಮೂಹಗಳಾಗಿರೋದ್ರಿಂದ ಇಲ್ಲಿ ಮಾನವನ ಬೇಡಿಕೆಗಳ ಈಡೇರಿಕೆಗೆ ಮಹತ್ವದ ಒಂದು ಅವಕಾಶ ಅಂತಕ್ಕಂಥದ್ದು ದೊರೆಯುತ್ತದೆ. ಮತ್ತೊಂದು ಸಂದರ್ಭದಲ್ಲಿ ಮಾಧ್ಯಮಿಕ ಸಮೂಹಗಳು ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸುತ್ತವೆ ಮತ್ತು ಸಮಾಜದಲ್ಲಿ ಒಂದು ಬಗೆಯ ಪರಿವರ್ತನೆಯನ್ನು ತರೋದಕ್ಕೆ ಕಾರಣ ಆಗ್ತವೆ. ಯಾಕೆ ಅಂದರೆ ಮಾನವರೆಲ್ಲರ ಬೇಡಿಕೆಗಳು ಕೇವಲ ಕುಟುಂಬದ ಚೌಕಟ್ಟಿನಲ್ಲಿ ಈಡೇರೋದಿಲ್ಲ. ಅದರ ಆಚೆ ಬಂದು ಮಾಧ್ಯಮಿಕ ಸಮೂಹಗಳಲ್ಲಿ ಮಾತ್ರ ಸಾಧ್ಯ ಆಗುತ್ತೆ. ಹಾಗಾಗಿ ನಮ್ಮಲ್ಲಿ ಜಾಗೃತಿ ಮೂಡುತ್ತೆ, ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ತೀವಿ. ಅಂತಹ ಒಂದು ಮಹತ್ವದ ಕೆಲಸವನ್ನು ಇಲ್ಲಿ ಮಾಧ್ಯಮಿಕ ಸಮೂಹಗಳು ನಿರ್ವಹಿಸುತ್ತವೆ. ಸೊ ಇಂಥಲ್ಲಿ ನಾವು ಮಾಧ್ಯಮಿಕ ಸಮೂಹಗಳ ಎರಡು ವರ್ಗೀಕರಣವನ್ನು, ಸರಳವಾಗಿ ಎರಡು ಬಗೆಯ ವರ್ಗೀಕರಣವನ್ನು ನಾವು ನೋಡ್ತೀವಿ. ಒಂದು ಸಂಸ್ಕೃತಿ ಆಧಾರಿತ ವರ್ಗೀಕರಣ. ಅಲ್ಲಿ ಉದಾಹರಣೆಗೆ ಬರ್ತಕ್ಕಂತಹದ್ದು ವರ್ಗ, ಜಾತಿ, ರಾಜ್ಯ, ರಾಷ್ಟ್ರ, ಸಂಸ್ಕೃತಿ ಆಧಾರಿತ. ಇನ್ನು ಎರಡನೆಯದು ಸಂಸ್ಕೃತಿ ಆಧಾರವಲ್ಲದ ಜನಸ್ತೋಮ, ಪ್ರೇಕ್ಷಕ ಸಮೂಹ, ಸಾರ್ವಜನಿಕ, ಈ ಥರದವುಗಳು. ನೋಡಿ, ಸಂಸ್ಕೃತಿ ಆಧಾರದ ಜಾತಿ, ವರ್ಗ, ರಾಜ್ಯ, ರಾಷ್ಟ್ರ ಇಂತಹವುಗಳನ್ನು ನಾವು ಸಂಸ್ಕೃತಿ ಆಧಾರದ ಸಮೂಹಗಳು ಅಂತ ಹೇಳಿ ಕರಿತೀವಿ. ಇನ್ನು ಸಂಸ್ಕೃತಿ ಆಧಾರವಾಗಿಲ್ಲದೆ ಇರತಕ್ಕಂತಹದ್ದು ಜನಸ್ತೋಮ, ಸಾರ್ವಜನಿಕ, ಪ್ರೇಕ್ಷಕ ವರ್ಗ ಇವುಗಳು ಇದಾವೆ ಅಂತಕ್ಕಂಥದ್ದನ್ನು ಇಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ತೀವಿ. ಹೀಗೆ ಮಾಧ್ಯಮಿಕ ಸಮೂಹಗಳು ಸಮಾಜದ ಜನರಲ್ಲಿ ಜಾಗೃತಿಯನ್ನು ಮೂಡಿಸುತ್ತವೆ, ವಿಶೇಷ ಆಸಕ್ತಿಗಳ ಒಂದು ಈಡೇರಿಕೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಒಂದು ಸಮಾಜದ ವ್ಯವಸ್ಥೆಗೆ ಇವುಗಳು ಅತ್ಯಂತ ಮುಖ್ಯವಾಗಿದ್ದು ಮಾನವರ ಬೇಡಿಕೆಗಳನ್ನು ಈಡೇರಿಸುವಂತಹ ಕೆಲಸವನ್ನು ಇವುಗಳು ಇಲ್ಲಿ ಕೈಗೊಳ್ಳುತ್ತವೆ. ಈ ದೃಷ್ಟಿಯಲ್ಲಿ, ಈ ಹಿನ್ನೆಲೆಯಲ್ಲಿ ಮಾಧ್ಯಮಿಕ ಸಮೂಹಗಳು ನಿರ್ವಹಿಸತಕ್ಕಂತಹ ಪಾತ್ರ ಕೂಡ ಅಪಾರವಾದವು. C.H. ಕೂಲೆಯವರು ಬಳಸದೇ ಇರತಕ್ಕಂತಹ
ಮಾಧ್ಯಮಿಕ ಸಮೂಹ ಅಂತಕ್ಕಂಥ ಪರಿಕಲ್ಪನೆ ಸಮಾಜಶಾಸ್ತ್ರಜ್ಞರು ಪ್ರಾಥಮಿಕ ಸಮೂಹಗಳಿಗೆ ವಿರುದ್ಧವಾಗಿ ರೂಪಿಸಿದಂತಹದ್ದು. ಅಂತಹ ಮಾಧ್ಯಮಿಕ ಸಮೂಹಗಳನ್ನು ನಾವು ವಿಶೇಷಾಸಕ್ತ ಸಮೂಹಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ರಾಜಕೀಯ ಪಕ್ಷಗಳು, ಕಾಲೇಜು, ವಿಶ್ವವಿದ್ಯಾನಿಲಯ, ಕಾರ್ಮಿಕ ಸಂಘ, ನಗರ ಇವು ಮಾನವರ ಹೆಚ್ಚಿನ ಆಸಕ್ತಿಗಳನ್ನು ಈಡೇರಿಸ್ತಕ್ಕಂತಹ ಒಂದು ಮಹತ್ವದ ಉದ್ದೇಶವನ್ನು ಹೊಂದಿರ್ತವೆ. ಅತ್ಯಂತ ಅವಶ್ಯಕವಾಗಿ ಬೇಕು. ಮಾಧ್ಯಮಿಕ ಸಮೂಹಗಳಿರಲಿಲ್ಲ ಅಂದರೆ ಮಾನವರ ಯಾವ ಬೇಡಿಕೆಗಳು ಇಲ್ಲಿ ಈಡೇರ್ತಿರಲಿಲ್ಲ. ಮಾನವ ತನ್ನ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದಕ್ಕೆ ಅವಕಾಶಗಳೇ ಆಗ್ತಾ ಇರಲಿಲ್ಲ. ಒಂದು ಹಂತದಲ್ಲಿ ಪ್ರಾಥಮಿಕ ಸಮೂಹಗಳಲ್ಲಿ ಬೆಳೀತಾರೆ. ಆದರೆ ನಂತರದ ಅತ್ಯುನ್ನತ ಅವಸ್ಥೆಗಳನ್ನು ತಲುಪಬೇಕು ಅಂತ ಹೇಳಿದ್ರೆ ಅವನಿಗೆ ನೆರವಾಗ್ತಕ್ಕಂಥದ್ದು ಈ ಮಾಧ್ಯಮಿಕ ಸಮೂಹಗಳೇ. ಶಾಲೆ, ಕಾಲೇಜು, ವಿಶ್ವವಿದ್ಯಾನಿಲಯ ಈ ಥರದವುಗಳು, ರಾಜಕೀಯ ಪಕ್ಷಗಳು, ಕಾರ್ಮಿಕ ಸಂಘಟನೆಗಳು ಇಂಥವುಗಳು. ಇವುಗಳ ಮೂಲಕ ನಾವು ಮಾಧ್ಯಮಿಕ ಸಮೂಹಗಳ ಲಕ್ಷಣಗಳನ್ನು ನೋಡ್ತೀವಿ. ಆದರೆ ಇಲ್ಲಿ ಆತ್ಮೀಯತೆಯ ಅಭಾವ ಇರುತ್ತದೆ, ಅನ್ಯೋನ್ಯತೆಯ ಅಭಾವ ಇರುತ್ತದೆ, ಪರಿಚಯ ಇರ್ತದೆ. ಆದರೆ ಇಲ್ಲಿ ಆತ್ಮೀಯತೆ ಇರೋದಿಲ್ಲ, ಅನ್ಯೋನ್ಯತೆ ಇರೋದಿಲ್ಲ. ಬದಲಾಗಿ ಒಪ್ಪಂದ, ಕರಾರು, ವ್ಯವಹಾರ ರೂಪದ ಸಂಬಂಧಗಳನ್ನು ನಾವು ಈ ಮಾಧ್ಯಮಿಕ ಸಮೂಹಗಳಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇಂತಹ ಅಂಶಗಳು ಇಲ್ಲಿ ಮಾಧ್ಯಮಿಕ ಸಮೂಹಗಳ ಲಕ್ಷಣಗಳನ್ನು ನಾವು ತೆಗೆದುಕೊಂಡಾಗ ಇಲ್ಲಿ ಮಾಧ್ಯಮಿಕ ಸಂಬಂಧಗಳು ಪ್ರಾಧಾನ್ಯತೆಯನ್ನು ವಹಿಸುತ್ತವೆ. ಜೊತೆಗೆ ಇವುಗಳ ಗಾತ್ರ ದೊಡ್ಡದಾಗಿರುತ್ತದೆ ಮತ್ತು ಇಲ್ಲಿ ಭೌತಿಕ ಸಾಮೀಪ್ಯತೆ ಇರುವುದಿಲ್ಲ. ಇಲ್ಲಿನ ಸದಸ್ಯತ್ವದ ಸ್ವರೂಪ ಅಂತಕ್ಕಂಥದ್ದು ನಮ್ಮ ಇಚ್ಛೆಯ ಮೇರೆಗೆ ರೂಪುಗೊಳ್ಳುತ್ತದೆ ಮತ್ತು ಇಲ್ಲಿನ ಸಮೂಹಗಳು ನಿರ್ದಿಷ್ಟವಾದಂತಹ ಆಸಕ್ತಿಗಳನ್ನು ಹೊಂದಿರ್ತವೆ. ಅವುಗಳನ್ನು ಈಡೇರಿಸಿಕೊಳ್ತಕ್ಕಂಥ ಉದ್ದೇಶಕ್ಕೆ ಒಳಪಡುತ್ತವೆ. ಇವುಗಳ ಗಾತ್ರದಲ್ಲಿ ದೊಡ್ಡದಾಗಿರೋದ್ರಿಂದ ಔಪಚಾರಿಕವಾಗಿರ್ತಕ್ಕಂತಹ ಒಂದು ನಿಯಂತ್ರಣ ಅಂತಕ್ಕಂಥದ್ದು ಇಲ್ಲಿ ಸಾಮಾನ್ಯ ಸಂಗತಿ ಎನ್ನುವಂತೆ ಕಂಡುಬರುತ್ತದೆ. ಅಂದರೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸಮೂಹಗಳೆರಡು ವಿಭಿನ್ನವಾಗಿರ್ತಕ್ಕಂಥವುಗಳು, ಪರಸ್ಪರ ವಿರುದ್ಧ ದಿಕ್ಕಿನ ರೂಪದಲ್ಲಿ ಇರುವಂಥವುಗಳು. ಯಾಕೆಂದರೆ ನಾವು ಎಲ್ಲ ಲಕ್ಷಣಗಳನ್ನು ನೋಡಿದಾಗ ಅಲ್ಲಿ ಅನೇಕ ಲಕ್ಷಣಗಳು ವಿರುದ್ಧವಾದಂತಹ ರೂಪದಲ್ಲಿ ನಮಗೆ ಕಂಡುಬರ್ತವೆ. ನೋಡಿ, ಪ್ರಾಥಮಿಕ ಸಮೂಹಗಳಲ್ಲಿ ಅನ್ಯೋನ್ಯತೆ ಇದೆ, ಮಾಧ್ಯಮಿಕ ಸಮೂಹಗಳಲ್ಲಿ ಅನ್ಯೋನ್ಯತೆಯ ಅಭಾವ ಇದೆ. ಪ್ರಾಥಮಿಕ ಸಮೂಹಗಳಲ್ಲಿ ಪ್ರಾಥಮಿಕ ಸಂಬಂಧಗಳು ಮಹತ್ವ ಪಡ್ಕೊಂಡ್ರೆ ಇಲ್ಲಿ ಮಾಧ್ಯಮಿಕ ಸಂಬಂಧಗಳು ಮಹತ್ವವನ್ನು ಪಡ್ಕೊಳ್ತವೆ. ಪ್ರಾಥಮಿಕ ಸಮೂಹಗಳು ಗಾತ್ರದಲ್ಲಿ ಚಿಕ್ಕದಾಗಿರ್ತವೆ, ಇವು ದೊಡ್ಡದಾಗಿರ್ತವೆ. ಅಲ್ಲಿ ಭೌತಿಕ ಸಾಮೀಪ್ಯತೆ ಇರುತ್ತೆ, ಇಲ್ಲಿ ಭೌತಿಕ ಸಾಮೀಪ್ಯತೆ ಅಂತಕ್ಕಂಥದ್ದು ಇರೋದಿಲ್ಲ. ಇಲ್ಲಿ ಸದಸ್ಯತ್ವದ ಸ್ವರೂಪ ಇಲ್ಲಿ ಇಚ್ಛೆಗನುಸಾರವಾಗಿರ್ತದೆ. ಪ್ರಾಥಮಿಕ ಸಮೂಹಗಳಲ್ಲಿ ಸಹಜವಾಗಿ ಬರ್ತಕ್ಕಂಥದ್ದು ಕೆಲವು ಸ್ನೇಹಿತರ ಗುಂಪು ಅಂಥವುಗಳನ್ನು ಹೊರತುಪಡಿಸಿದ್ರೆ ಇನ್ನುಳಿದಂತೆ ಅಲ್ಲಿ ಅವರ ಇಚ್ಛೆಯ ಮೇರೆಗೆ ಜೊತೆಗೆ ಮತ್ತು ಕುಟುಂಬ ಎನ್ನುವಂತಹ ಕಡೆ ನಮ್ಮ ಇಷ್ಟ ಕಷ್ಟ ಕೇಳದೆಯೇ ಸಹಜವಾಗಿ ಅನುವಂಶೀಯವಾಗಿ ನಾವಲ್ಲಿನ ಸದಸ್ಯತ್ವವನ್ನು ಪಡ್ಕೊಳ್ತೀವಿ. ಆ ಥರದ ಅಂಶಗಳು ಸಾಮಾನ್ಯವಾಗಿ ಪ್ರಾಥಮಿಕ ಸಮೂಹಗಳಲ್ಲಿ ಅನೌಪಚಾರಿಕ ರೀತಿಯ ನಿಯಂತ್ರಣವಿರುತ್ತದೆ. ಅನೌಪಚಾರಿಕೆಯ ರೀತಿಯ ಅಂಶಗಳು ಇಲ್ಲಿ ಮುಖ್ಯವಾಗುತ್ತವೆ. ಆದರೆ ಮಾಧ್ಯಮಿಕ ಸಮೂಹಗಳಲ್ಲಿ ಔಪಚಾರಿಕ ರೀತಿಯ ನಿಯಂತ್ರಣ ಅಂತಕ್ಕಂಥದ್ದಿರುತ್ತದೆ. ಪ್ರಾಥಮಿಕ ಒಂದು ಸಮಾಜದ ವ್ಯವಸ್ಥೆಗೆ ಪ್ರಾಥಮಿಕ ಸಮೂಹಗಳು ಬೇಕು, ಮಾಧ್ಯಮಿಕ ಸಮೂಹಗಳು ಬೇಕು. ಯಾಕೆಂದರೆ ಪ್ರಾಥಮಿಕ ಸಮೂಹಗಳು ನಮ್ಮನ್ನು ಸಂಪೋಷಿಸ್ತಕ್ಕಂಥ ತಾಣಗಳು, ಮಾಧ್ಯಮಿಕ ಸಮೂಹಗಳು ನಮಗಿರ್ತಕ್ಕಂಥ ವಿಶೇಷ ಆಸಕ್ತಿಗಳನ್ನು ಈಡೇರಿಸ್ತಕ್ಕಂಥವುಗಳು. ಹೀಗಾಗಿ ಆ ಎರಡು ಸಮೂಹಗಳು ಇಲ್ಲಿ ತಮ್ಮದೇ ಆದಂತಹ ಒಂದು ಪ್ರಾಶಸ್ತ್ಯವನ್ನು ಪಡೆದುಕೊಳ್ಳುತ್ತವೆ. ಅವುಗಳು ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತವೆ. ಈ ರೂಪದಲ್ಲಿ ನಾವು ಪ್ರಾಥಮಿಕ ಸಂಬಂಧಗಳು ಮತ್ತು ಮಾಧ್ಯಮಿಕ ಸಂಬಂಧಗಳು ಎನ್ನುವಂತಹ ಅರ್ಥದಲ್ಲಿ ಪ್ರಾಥಮಿಕ ಸಮೂಹಗಳು ಮತ್ತು ಮಾಧ್ಯಮಿಕ ಸಮೂಹಗಳನ್ನು ನೋಡ್ತೇವೆ. ಉದಾಹರಣೆಗಳನ್ನು ಸ್ಪಷ್ಟವಾಗಿ ನಾವು ನೆನಪಿಟ್ಕೊಳ್ಬೇಕು. ಪ್ರಾಥಮಿಕ ಸಮೂಹಗಳಲ್ಲಿ ಕುಟುಂಬ, ನೆರೆಹೊರೆ, ಗ್ರಾಮ, ಸ್ನೇಹಿತರ ಬಳಗ, ಆದಿವಾಸಿ ಸಮುದಾಯ ಇವಿಷ್ಟೇ ಪ್ರಾಥಮಿಕ ಸಮೂಹಗಳು. ಮಾಧ್ಯಮಿಕ ಸಮೂಹಗಳಿಗೆ ಬಂದರೆ ನಗರ, ಶಾಲೆ, ಕಾಲೇಜು, ವಿಶ್ವವಿದ್ಯಾನಿಲಯ,
ಒಂದು ಬ್ಯಾಂಕ್, ರಾಜಕೀಯ ಪಕ್ಷ, ಕಾರ್ಮಿಕ ಸಂಘಟನೆ, ಈ ಥರದ ನಮ್ಮ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸತಕ್ಕಂಥ ಎಲ್ಲವುಗಳು ಕೂಡ ಇಲ್ಲಿ ಮಾಧ್ಯಮಿಕ ಸಮೂಹಗಳ ಚೌಕಟ್ಟಿಗೆ ಬರುತ್ತವೆ. ಆ ರೂಪದಲ್ಲಿ ಎರಡೂ ಸಮೂಹಗಳು ಒಂದು ಸಮಾಜದ ಅಸ್ತಿತ್ವಕ್ಕೆ ಅತ್ಯಂತ ಮುಖ್ಯವಾಗ್ತವೆ. ಒಂದು ನಮ್ಮ ಸ್ವಭಾವವನ್ನು ಸಂಪೋಷಣೆ ಮಾಡಿದ್ರೆ, ಮತ್ತೊಂದು ನಮ್ಮ ಆಸಕ್ತಿಗಳನ್ನು ಬೆಳೆಸುತ್ತದೆ, ಈಡೇರಿಸುವಂತಹ ಪ್ರಯತ್ನವನ್ನು ಮಾಡುತ್ತೆ. ಈ ಹಿನ್ನೆಲೆಯಲ್ಲಿ ಎರಡೂ ಸಮೂಹಗಳು ನಮಗೆ ಬಹುಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸುತ್ತವೆ. ವಂದನೆಗಳು.